ಟೈಮ್ ಭಾಳ ಆಗಿದ್ದಕ್ಕೆ ನಾವು ಆಕ್ಚುಲಿ 7 ಗಂಟೆ 10 ನಿಮಿಷಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ರಮೇಶ್ ಅವ್ರ ಪಕ್ಕದಲ್ಲಿ ಯಾರೋ ಇದಾರೆ, ನಮಸ್ಕಾರ. ಓಕೆ, ಈಗ ನಾವು ಲೇಟ್ ಆಗಿದ್ದಕ್ಕೆ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಸತೀಶ್ ಅವ್ರ ಇದು ಚಂದ್ರಶೇಖರ್ ಅವ್ರು ಆಗ್ಬೋದಲ್ಲ? ಆಗ್ಲಿ ಸರ್, ಆಗ್ಲಿ. ಓಕೆ, ಹೌದು. ಹಂಗಾರೆ ಹೌದು. ಈಗ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಂಪನಿ, ನಾನು ಏನ್ ಮಾಡ್ತೀನಿ ಅಂದ್ರೆ ಯಾವ್ದು ಪಾಯಿಂಟ್ ಬಿಡಂಗಿಲ್ಲ, ಪ್ರತಿಯೊಂದು ಪಾಯಿಂಟ್ ನ ಕವರ್ ಮಾಡ್ತೀನಿ. ಆದ್ರೆ ಈಗ ನಾನು ಡಿಟೇಲ್ ಹೋಗೋದಿಲ್ಲ, ಶಾರ್ಟ್ಕಟ್ ನೊಳಗೆ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಸರ್, ಹೌದು. ನಾವು ಕಂಪನಿ ಸ್ಟಾರ್ಟ್ ಮಾಡಿ ಯಾವಾಗ ಸ್ಟಾರ್ಟ್ ಮಾಡಿ ಸರ್? ನಾವು ಸ್ಟಾರ್ಟ್ ಮಾಡಿದ ದಿನ 24ನೇ ತಾರೀಕು 8ನೇ ತಿಂಗಳ, ಅಂದ್ರೆ ಆಗಸ್ಟ್ 2025 ಇಷ್ಟೊಳಗೆ ಒಂದು ಹೊಸ ಪ್ರಾಜೆಕ್ಟ್ ಅನ್ನ, ಅಂದ್ರೆ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ ಅಂತ ಅರ್ಥ. ಈಗ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಹೆಸರು ಅಂತ ಇರ್ಲೇಬೇಕಲ್ರಿ. ನಮ್ಮ ಕಂಪನಿ ಹೆಸರು ಏನ್ ಸರ್? ನಮ್ಮ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಇದು ಪ್ಯೂರ್ಲಿ ಇಂಡಿಯಾದ ಕಂಪನಿ, ಅದು ಕರ್ನಾಟಕದ ಕಂಪನಿ. ಕರ್ನಾಟಕದಿಂದ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿದ್ರಿಂದ ಇದಕ್ಕೆ ಹುಬ್ಬಳ್ಳಿ ಕರ್ನಾಟಕ ಇಂಡಿಯಾ ಅನ್ನೋದಕ್ಕಿಂತ ನಾವೇನ್ ಮಾಡೋ ಸರ್, ಪ್ಯೂರ್ಲಿ ಇದು ಇಂಡಿಯನ್ ಕಂಪನಿ ಆಗಿದ್ದಕ್ಕೆ ಇಂಡಿಯಾ ಅಂತ ಇಟ್ಟು. ಏನಂತಾರೆ ಚಂದ್ರಶೇಖರ್? ಪಾಯಿಂಟ್ ಕ್ಲಿಯರ್ ಆತಲ್ಲ? ಒಳ್ಳೇದು ಸರ್. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಪ್ಯೂರ್ಲಿ ಇಂಡಿಯಾ ಅಂತ ಗೊತ್ತಾತು. ಈಗ ಕಂಪನಿ ಅಂದ್ಮೇಲೆ ಅದಕ್ಕೊಂದು ಫೌಂಡರ್ ಅಥವಾ ಓನರ್ ಇರ್ಬೇಕಲ್ಲ. ಅದಕ್ಕೆ ಈ ಕಂಪನಿ ನಾನು ಜವಾಬ್ದಾರಿ ತಗೊಂಡು ನಡೆಸ್ತೇನೆ ಅಂತ ಮುಂದೆ ಬಂದಿರತಕ್ಕಂಥ ವ್ಯಕ್ತಿ ಅಂದ್ರೆ ಈ ಕಂಪನಿ MD ಅಂತ ಕರೀರಿ, ಓನರ್ ಅಂತ ಕರೀರಿ, CEO ಅಂತ ಕರೀರಿ, ವಾಟ್ ಎವರ್. ಓಕೆ, ಆ ವ್ಯಕ್ತಿ ಹೆಸರು TR ಅಚ್ಚಲ್ಕರ್ ಅಂತ. ಯಾರು ಸರ್? TR ಅಚ್ಚಲ್ಕರ್. ಎಸ್ ಸರ್, ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ, ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ ಯಾರು ಅಚ್ಚಲ್ಕರ್. ಈಗ ಸದ್ಯ ಈ ಅಚ್ಚಲ್ಕರ್ ಯಾರಪ್ಪ ಅಂದ್ರೆ ನಿಮ್ಮ ಮುಂದೆ ಕುಂತ ಪ್ರೆಸೆಂಟೇಶನ್ ಮಾತಾಡ್ತಾರಲ್ಲ, ಪ್ರೆಸೆಂಟೇಶನ್ ಸಲುವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿನೇ ಅಚ್ಚಲ್ಕರ್. ಈಗ ಈ ಅಚ್ಚಲ್ಕರ್ ಕೇವಲ ಲೀಡರ್ ಅಲ್ಲ, ಒಂದು ಕಂಪನಿ MD ಅಂತ ಹೇಳ್ತಾರ. MD ಅಂದ್ಮೇಲೆ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು. ಪಾಠ ಕ್ಲಿಯರ್ ಆತ್ರಿ? ಏನಂತೀರಿ ಚಂದ್ರಶೇಖರ್ ಅವ್ರ? ಈ ಅಚ್ಚಲ್ಕರ್ ಯಾರಂದ್ರೆ ಈಗಲ್ಲ, ಈಗ 30 ವರ್ಷದಿಂದ 6ನೇ ತಾರೀಕು ಫೆಬ್ರವರಿ 1995 ಇಷ್ಟೊಳಗೆ, ಅಂದ್ರೆ 30 ಇಯರ್ಸ್ ಬ್ಯಾಕ್ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರು. ಆ ಕಂಪನಿ ಹೆಸರು ಆಟೋ ವೀಲ್ಸ್ ಅಂತ. ಈ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ 30 ವರ್ಷದಿಂದ ಸ್ಟಾರ್ಟ್ ಆಗಿತ್ತಲ್ರಿ. ಈ ಕಂಪನಿ ಓನರ್ ಸಹಿತ ಇದೇ ಅಚ್ಚಲ್ಕರ್. ಅಂದ್ರೆ ಅಚ್ಚಲ್ಕರ್ಗೆ ಈಗ ಈಗಲ್ಲ, ಒಂದು 30 ವರ್ಷದಿಂದ ಒಂದು ಸ್ವಂತ ಕಂಪನಿ ಅನುಭವ ಮ್ಯಾನೇಜ್ ಮಾಡಿರ್ತಕ್ಕಂಥ ಅನುಭವ ಐತೆ ಅಂತ ಹೇಳಿದ್ರೆ ತಪ್ಪೇನಿಲ್ಲಲ್ಲ ಸರ್? ಇಲ್ಲ ಸರ್. ಈ 30 ವರ್ಷದ ಹಿಂದೆ ಕಂಪನಿ ಮ್ಯಾನೇಜ್ ಮಾಡಿರ್ತಕ್ಕಂಥ ಅನುಭವ ಜೊತೆಗೆ ಈ ಗ್ಲೋಬಲ್ ಆಟೋಮಿಲ್ಸ್ ಆದ್ಮೇಲೆ ಕಳೆದ 30 ವರ್ಷದೊಳಗೆ ಮೊದಲೇ ಕಂಪನಿ ಜಪಾನ್ ಲೈಫ್ ಆಫ್ ಇಂಡಿಯಾ, ಎರಡನೇ ಕಂಪನಿ ಮೋದಿ ಕೇರ್, ಮೂರನೇ ಕಂಪನಿ RMP. ಈ ಪ್ರಕಾರ ಒಂದಲ್ಲ ಎರಡಲ್ಲ ಸುಮಾರು ಮೋರ್ ದ್ಯಾನ್ 30 ಇಯರ್ಸ್ ನೊಳಗೆ ಮೋರ್ ದ್ಯಾನ್ 10 ಕಂಪನಿ ಒಳಗೆ ಆಸ್ ಎ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಆಕ್ಟಿವ್ ಲೀಡರ್ ಅಂದ್ರೆ ಸರ್, ಎಲ್ಲದಕ್ಕೂ ಏನು ಮುಂದಾಳತ್ವ ತಗೊಳ್ಳೋದು. ಪ್ರತಿಯೊಂದು ಕಂಪನಿ ಯಾವ ದಿನ ನಾವು ಕಂಪನಿ ಜಾಯ್ನ್ ಆಗ್ತೀವಿ ಅವತ್ತಿನಿಂದನೇ ಪ್ರತಿದಿನ ಟ್ರೈನಿಂಗ್ ತಗೊಳ್ಳೋದು, ಜೂಮ್ ಮೀಟಿಂಗ್ ತಗೊಳ್ಳೋದು, ಆಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ನಮ್ಮಷ್ಟಕ್ಕನೆ ಸಾಲ್ವ್ ಮಾಡ್ತಕ್ಕಂಥ ಲೀಡ್ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ಅಚ್ಚಲ್ಕರ್. ಈಗ ಹೇಳ್ರಿ, 30 ವರ್ಷದ ಹಿಂದೆ ಒಂದು ಸ್ವಂತ ಕಂಪನಿ ತೆಗೆದು ಮ್ಯಾನೇಜ್ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ ಮತ್ತೊಂದು ಕಂಪನಿ ಒಂದು ತೆಗೆದು ಅದನ್ನ ನಡೆಸ್ತಕ್ಕಂಥ ಒಂದು ಸಾಮರ್ಥ್ಯ ಇರಬಹುದು. ಎಸ್ ಅಂತಿರೋ ನೋ ಅಂತಿರೋ? ಸರ್, ಎಕ್ಸಾಕ್ಟ್ಲಿ ಐತಂತ ಗೊತ್ತಾಗೋದು ಮುಂದೆ ನಿಮಗೆ. ಈಗ ಆಲ್ರೆಡಿ ನೋಡ್ರಿ, ಎಕ್ಸಾಕ್ಟ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಸರ್ 24ನೇ ತಾರೀಕು 8ನೇ ತಿಂಗಳ. ಇವತ್ತ ತಾರೀಕು ಎಷ್ಟು ಸರ್? 24ನೇ. ಎಕ್ಸಾಕ್ಟ್ಲಿ ಇವತ್ತು 24ನೇ ತಾರೀಕು 10ನೇ ತಿಂಗಳ, ಹೌದಲ್ರಿ? ಅಂದ್ರೆ ಇವತ್ತು 60 ದಿನ ಆತ ನಾವು 60 days ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಕಂಗ್ರಾಚುಲೇಷನ್ಸ್ ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಅಚ್ಚಲ್ಕರ್ಗೆ ಕಂಪನಿ ನಡೆಸಕ್ಕಂಥ ಸಾಮರ್ಥ್ಯ ಐತೆ ಅಂತ ಗೊತ್ತಾಯ್ತು. ಆಮೇಲೆ ಈಗ ನಾವು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಸರ್. ಈಗ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಐತಲ್ಲ, ಆ ಬಿಸ್ನೆಸ್ ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ನೇಚರ್ ಆಫ್ ಬಿಸ್ನೆಸ್ ಅಂತ ಇರ್ತದೆ. ನೇಚರ್ ಆಫ್ ವರ್ಕ್, ನೇಚರ್ ಆಫ್ ಬಿಸ್ನೆಸ್. ನಮ್ಮ ನೇಚರ್ ಏನಪ್ಪಾ ಅಂದ್ರೆ ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ಸರ್? ಕ್ರೌಡ್ ಫಂಡಿಂಗ್. ಚಂದ್ರಶೇಖರ್ ಅವರು, ಕ್ರೌಡ್ ಫಂಡಿಂಗ್ ಅಂದ್ರೇನು? ಈಗ ನೋಡ್ರಿ, ನೀವ್ ಹೇಳ್ರಿಪ್ಪ, ಕ್ರೌಡ್ ಅಂದ್ರೇನು? ಪಬ್ಲಿಕ್. ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು, ಪಬ್ಲಿಕ್ ಹೆಲ್ಪ್ ಆಯ್ಕು. ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಜೀವನದೊಳಗೆ ಕಷ್ಟದೊಳಗಿದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗಂಗ ನಾವು ಡೈರೆಕ್ಟ್ ಆಗಿ ಸಾಲ ಕೊಡುದು, ಸಾಲ ತಗೊಳಕ್ ಆಗಿಲ್ಲ. ಒಂದು ಸಿಸ್ಟಮ್ ಪ್ರಕಾರ ಅವ್ರದೇ ಆಗಿರ್ತಕ್ಕಂಥ ದುಡ್ಡು ಬಂದ್ರೆ ಹೆಲ್ಪ್ ಆಗ್ತದೆ ಅಂತಿರಿಲ್ಲ ಅಂತಿರೋ? ಇದಕ್ಕೆ ಒಂಥರ ಕ್ರೌಡ್ ಫಂಡಿಂಗ್ ಅಂತಾರ, ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತಾನೆ ಕರೀತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಮತ್ತೊಂದು ಪ್ರಶ್ನೆ, ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಐತಲ್ಲ, ಇದು 100% ಲೀಗಲ್ ಏನ್ರಿ?
ಯಾಕಂದ್ರೆ ಒಂದು 4 ದುಡ್ಡು ಗಳಿಸೋ ಸಲುವಾಗಿ ಇಲ್ಲಿಗಲ್ ಕೆಲಸ ಮಾಡಬಾರ್ದು. ಏನಂತೀರಿ? ಇಲ್ಲಿಗಲ್ ಕೆಲಸ ಮಾಡಿ ನಾಳೆ ಕೋರ್ಟ್ ಕಚೇರಿ ಓಡಾಡಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನಮಗಲ್ಲ, ನಮ್ಮ 7 ಜನ್ಮದ ಶತ್ರುಗಳು ಬರಬಾರ್ದು. ಅದಕ್ಕೆ ನಾವ್ ಯಾಕೆ ವಿಚಾರ ಮಾಡಬಾರ್ದು? ಈಗ ನಾವು ಮಾಡ್ತಕ್ಕಂಥ ಈ ಕ್ರೌಡ್ ಫಂಡಿಂಗ್ ಐತಲ್ಲ, ಇದು ಎಷ್ಟೋ ಜನ ಮನಿ ಸರ್ಕ್ಯುಲೇಷನ್ ಆಕ್ಟ್ ಅಂತಾರ. ಸರ್, ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಪ್ರಕಾರ ಇದು ಬರಂಗಿಲ್ಲ. ಆರ್ಟಿಕಲ್ 4 ಪ್ರಕಾರ ಇದು ಒಂದು ಲೀಗಲ್ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್. ಲೀಗಲ್ ಆಗಿರ್ತಕ್ಕಂಥದ್ದು ಇದು ಮೊದಲನೇದು ಮನುಷ್ಯರ ದೃಷ್ಟಿಯೊಳಗೆ, ಎರಡನೇದು ಗೌರ್ಮೆಂಟ್ ದೃಷ್ಟಿಯೊಳಗೆ, ಇವನ್ ಮೂರನೇದು ದೇವರ ದೃಷ್ಟಿಯೊಳಗುನು ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥದ್ದು 100% ಲೀಗಲ್. ಉದಾಹರಣೆಗೆ ನಾವ್ ಈಗ ನೋಡ್ರಿ, ಮನೆ ಗಣಪತಿ ಹಬ್ಬ ಮಾಡ್ತೀವಿ. ಪ್ರತಿಯೊಂದು ಗಲ್ಲಿ ಒಳಗುನು ನಾವು ಗಣಪತಿ ಇಟ್ಟಿದ್ವಿ. ಆ ಗಲ್ಲಿ ಒಳಗೆ ಗಣಪತಿ ಇಡ್ಲಿಕ್ಕೆ ದುಡ್ಡು ಎಲ್ಲಿಂದ ಬಂತು? ನಾವು ಪಟ್ಟಿ ಅಂತ ಕಲೆಕ್ಟ್ ಮಾಡ್ತಾರ. ಈ ಭಕ್ತರ ಕಡೆಯಿಂದ ಯಾರು ಭಕ್ತಿಯಿಂದ 5 ರೂಪಾಯಿ, ಯಾರು 50 ರೂಪಾಯಿ, ಯಾರು 500 ರೂಪಾಯಿ, ಯಾರು 5,000 ರೂಪಾಯಿ, ಪ್ರತಿಯೊಂದು ಜನರ ಕಡೆಯಿಂದ ಭಕ್ತಾದಿಗಳಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರಲ್ಲ, ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಅಂದ್ರೆ ಒಂದು ಹಬ್ಬ ಮಾಡ್ಬೇಕಂದ್ರೆ ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ. ಇವನು ಗುಡಿ, ಒಂದು ಊರೊಳಗೆ ಯಾವ್ದ್ರ ಗುಡಿ ಕಟ್ಬೇಕಂದ್ರೆ ಅದಕ್ಕೂ ಪಬ್ಲಿಕ್ ನಿಂದ ಕ್ರೌಡ್ ಫಂಡಿಂಗ್ ನಿಂದಾನೆ ಎತ್ತಿರ ದುಡ್ಡನ್ನ ಅರೇಂಜ್ಮೆಂಟ್ ಮಾಡ್ತಾರ. ಇವನ್ ನಾವು ಧರ್ಮಸ್ಥಳದ ಪ್ರತಿದಿನ ಲಕ್ಷ ಗಂಟಲೆ ಜನರಿಗೆ ಊಟ ಹಾಕ್ತಾರ. ಆ ಊಟಕ್ಕೆ ಎಲ್ಲಿ ಬರ್ತದೆ ಸರ್? ನಾವು ಹುಡ್ಡಿ ಒಳಗೆ ದಕ್ಷಿಣೆ ಅಂತ ಹಾಕ್ತಿಲ್ಲ, ಆ ದುಡ್ಡಿಂದ ಮಾಡ್ತಾರ. ಅಂದ್ರೆ ಇದು ಕ್ರೌಡ್ ಫಂಡಿಂಗ್. ಆಮೇಲೆ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕೋದು ಕ್ರೌಡ್ ಫಂಡಿಂಗ್. ಆಮೇಲೆ ಈ ಮುಸ್ಲಿಮ್ಸ್ ಜಕಾತ್ ಅಂತ ಕಲೆಕ್ಟ್ ಮಾಡ್ತಾರ, ಅದಕ್ಕೂ ಕ್ರೌಡ್ ಫಂಡಿಂಗ್. ಇಷ್ಟು ಬಿಡ್ರಿ, ಈಗ ಗೌರ್ಮೆಂಟ್ ಮಾತಾಡೋದು. ಗೌರ್ಮೆಂಟ್ ನಡಿಬೇಕಾದ್ರೆ ದುಡ್ಡು ಬೇಕು, ಆ ದುಡ್ಡನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರ. ಈ ಪಬ್ಲಿಕ್ ನಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ಆಮೇಲೆ ಇನ್ಶೂರೆನ್ಸ್ ಕಂಪನಿಗಳು, LIC, ಈ ಇನ್ಶೂರೆನ್ಸ್ ಕಂಪನಿಗಳು ನಡೆದು ಕ್ರೌಡ್ ಫಂಡಿಂಗ್ ನಿಂದ. ಆಮೇಲೆ ಮ್ಯೂಚುವಲ್ ಫಂಡ್ ಕಂಪನಿಗಳು ನಡೆದು ಕ್ರೌಡ್ ಫಂಡಿಂಗ್ ನಿಂದಾನೆ. ಆಮೇಲೆ ಈಗ ನಾವು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಆ ಶೇರ್ ಮಾರ್ಕೆಟ್ ಸಹಿತ ಕ್ರೌಡ್ ಫಂಡಿಂಗ್ ಪದ್ಧತಿ ಪ್ರಕಾರ ನಡೀತೈತಿ. ಇಷ್ಟ ಬಿಡ್ರಿ, ನಾವೆಲ್ಲ ಕಷ್ಟಪಟ್ಟು ದುಡ್ದಿದ್ ರೊಕ್ಕ ಚಂದ್ರಶೇಖರ್ ಅವರೇ, ನಾವ್ ಎಲ್ಲಿರ್ತೀವಿ? ಸೇಫ್ ಆಗಿರ್ಲಿ ಅಂತ, ಮಕ್ಕಳ ಮದುವೆಗೆ ಬರ್ಲಿ, ಮಕ್ಕಳ ಎಜುಕೇಶನ್ ಬರ್ಲಿ ಅಂತಕೊಂಡು ಬ್ಯಾಂಕಿನಾಗ ಇರುತ್ತಲ್ಲ, ಈ ಬ್ಯಾಂಕಿಂಗ್ ಸಿಸ್ಟಮ್ ಸಹಿತ ಕ್ರೌಡ್ ಫಂಡಿಂಗ್ ದೊಳಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಕ್ರೌಡ್ ಫಂಡಿಂಗ್ ಅಂತಕ್ಕಂಥದ್ದು 100% ಲೀಗಲ್. ಮೊದಲನೇದು ಮನುಷ್ಯರ ದೃಷ್ಟಿಯೊಳಗೆ, ಎರಡನೇದು ಗೌರ್ಮೆಂಟ್ ದೃಷ್ಟಿಯೊಳಗೆ, ಮೂರನೇದು ದೇವರ ದೃಷ್ಟಿಯೊಳಗೆ ಅಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೆ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಎಸ್ ಸರ್. ಚಲೋ, ಹಂಗಾರೆ ಈಗ ನಾವು ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ರಿ. ಈಗ ನಮಗ ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಡೈರೆಕ್ಟ್ ಆಗಿ ನನಗೆ ಬಿಸಿನೆಸ್ ಬಗ್ಗೆ ಹೇಳ್ರಿ. ಅಂದ್ರೆ ಬಿಸ್ನೆಸ್ ಅಂದ್ರೆ ಏನ್ ಅರ್ಥ ಆಗ್ಲಿಲ್ಲ. ನಾನು ಇಲ್ಲಿ ಕಂಪನಿಗೆ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಮುಂದೆ ನಾನು ಕೆಲಸ ಹೆಂಗ್ ಮಾಡ್ಬೇಕು, ನನಗೆ ಇನ್ಕಮ್ ಹೆಂಗ್ ಬರ್ತೈತಿ, ಇದು ಪ್ರತಿಯೊಂದು ವಿಷಯ ನನಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದು ಕೊಡ್ಬೇಕು ಅಂತ ಬಂದಾರ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಈಗ ನಾವು ಅದ್ರ ಬಗ್ಗೆ ಮಾತಾಡೋಣ. ಈಗ ಚಂದ್ರಶೇಖರ್ ಅವರೇ, ನಾನು ಬಿಸಿನೆಸ್ ಬಗ್ಗೆ ಮಾತಾಡಕ್ಕಿಂತ ಮೊದಲೇ ಈ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕಲ್ಲ. ಅಂದ್ರೆ ನಾನು ಈ ಕಂಪನಿಗೆ ಜಾಯ್ನಿಂಗ್ ಪ್ರೊಸೆಸ್ ಅಂತಾರಲ್ಲ, ಅದನ್ನ ತಿಳ್ಕೊಬೇಕು. ಎಸ್ ಅಂತಿರೋ ಅಂತಿರೋ? ಎಸ್ ಸರ್. ಈಗ ಈ ಕಂಪನಿ ಒಳಗೆ ನಾವು ಜಾಯ್ನ್ ಆಗ್ಬೇಕಂದ್ರೆ ನಾವು ಜೀವನದೊಳಗೆ ಒಂದೇ ಒಂದ್ಸರಿ, ಎಷ್ಟು ಸರಿ ಸರಿ, ನಾವು ಜೀವನದೊಳಗೆ ಕೇವಲ ಒಂದೇ ಒಂದ್ಸರಿ ಇಲ್ಲೇ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್? $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಚಂದ್ರಶೇಖರ್ ಅವರೇ? $30. ಸರ್, ನೀವು ಅಚಾನಕ್ ಸರ್ ಡಾಲರ್ನೊಳಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಯಾಕೆ ಸರ್? ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಪ್ಯೂರ್ಲಿ ಎಲ್ಲಿದೆ ಸರ್? ಇಂಡಿಯಾ. ಆದ್ರೆ ನಾನು ಬಿಸಿನೆಸ್ ಅನ್ನ ಕೇವಲ ಕರ್ನಾಟಕ, ಇಂಡಿಯಾದೊಳಗಲ್ಲ, ಇಡೀ ವಿಶ್ವದೊಳಗೆ 193 ದೇಶದ. ಈಗ ನಾನು ನನ್ನ ಕಂಪನಿ ಇಡೀ ವಿಶ್ವದೊಳಗೆ ನಾನು ಬಿಸಿನೆಸ್ ಅನ್ನ ಮಾಡ್ಬೇಕಂದ್ರೆ ಈ 193 ದೇಶಕ್ಕೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಯಾವ್ದು ಸರ್? ಡಾಲರ್. ಅದಕ್ಕೆ ನಾನು ಡಾಲರ್ನೊಳಗೆ ಪೇಮೆಂಟ್ ತಗೊಳ್ಳೋದು ಕೊಡೋದು. ಈಗ ನಾವು ಬಿಸಿನೆಸ್ ಅನ್ನ ಡಾಲರ್ದೊಳಗೆ ಇಟ್ಟು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾವು ಇಂಡಿಯಾದೊಳಗೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಡಾಲರ್ ಜೊತೆಗೆ ನಾನೇನ್ ಮಾಡ್ತೀನಿ ಅಂದ್ರೆ, ಇದ್ರ ಜೊತೆಗೆ ನಾನು ಈಕ್ವಲ್ ಇಂಟು ಸರ್ $30 ಅಂದ್ರೆ ಎಷ್ಟು? $2,790 ಹೆಂಗ್ ಸರ್? $1ಗೆ 93 ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ರಿ, $30 ಎಷ್ಟು ಆಗ್ತೈತಿ? $2,790 ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಈಗ ನಮ್ಮ ಕಡೆಯಿಂದ $30 ತಗೊಂತಿರಲ್ಲ, $30 ತಗೊಂತಿರಲ್ಲ, ಅದು ಎದಕ್ಕೆ ಸರ್ ಲೆಕ್ಕ ಕೊಡಂತ ಯಾರು ಕೇಳಿದ್ರೆ ನಾ ಏನ್ ಮಾಡ್ತೀನಿ, ಮೊದಲೇ ಅದನ್ನ ಲೆಕ್ಕ ಕೊಟ್ಟು ನಾ ಮುಂದೆ ಹೋಗ್ತೀನಿ. ಈಗ ನಿಮ್ ಕಡೆಯಿಂದ ತಗೊಳ್ತಕ್ಕಂಥ $30 ಏನಿತ್ತಲ್ಲ, ಅದು ಟೋಟಲ್ ಇನ್ವೆಸ್ಟ್ಮೆಂಟ್. ಅದ್ರೊಳಗೆ $5 ಸಪರೇಟ್ ಆಗಿ ನೀವು ಕಂಪನಿ ಅಕೌಂಟಿಗೆ ಕಳಿಸ್ಬೇಕು. ಯಾರ ಅಕೌಂಟಿಗೆ ಸರ್? ಕಂಪನಿ ಅಕೌಂಟಿಗೆ. ಸರ್ ಕಂಪನಿ ಯಾವ್ದು ಸರ್? ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಐತಲ್ಲ, ಅದಕ್ಕೆ ನಾವ್ ಯಾರೇ ಜಾಯ್ನ್ ಆದ್ರೂ ಪ್ರತಿ ಒಂದ್ ವ್ಯಕ್ತಿ $5 ಕಳಿಸ್ಬೇಕು. ಎದಕ್ ಸರ್? ನಿಮ್ದು ನೋಂದಣಿ ಫೀಸ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಅಡ್ಮಿಷನ್ ಫೀಸ್, ರಿಜಿಸ್ಟ್ರೇಷನ್ ಫೀಸ್, ಏನಾರ ಕರ್ಕೊಂಡು. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್.
ಒಂದ್ ಸರಿ ನಿಮ್ದು ಐಡಿ ನಿಮ್ಮ ಹೆಸರು ಕಂಪನಿ ಒಳಗೆ ನೋಂದಣಿ ಆದ್ರೆ ಮಾತ್ರ ಮುಂದೆ ನೀವು ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಈಗ $5 ಕೊಟ್ರಿ, ನಿಮ್ಗೆ ಟೋಟಲಿ 30 ಅಂತ ಹೇಳಿನಿ. ಆ 30 5 ಹೋದ್ರೆ ಇನ್ನು $25 ಹೋದ್ರೆ ಈ $25 ನಿಮ್ದು ಐಡಿ ಕ್ರಿಯೇಟ್ ಆದ್ಮೇಲೆ ನಿಮ್ಮ ಐಡಿಯಿಂದ ಮತ್ತೆ ನೀವೇನ್ ಮಾಡ್ಬೇಕು? ಈ $25 ಎಷ್ಟು ಡಾಲರ್ ಸರ್? ಬಾಕಿ ಉಳಿದಿರ್ತಕ್ಕಂತ $25 ನಿಮ್ಮ ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ಉದಾಹರಣೆಗೆ ಅಕಸ್ಮಾತ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಕೊರಿ, ನೀವು $5 ಕಂಪನಿ ಕಳಿಸಿರಿ, ಇನ್ನು ಉಳಿದಿದ್ದ $25 ನನಗೆ ಕಳಿಸ್ಬೇಕಾಗ್ತದೆ. ಪಾರ್ಟ್ ಕ್ಲಿಯರ್ ಆತಲ್ಲ? ಇದಕ್ಕೆ ನಾವು ರೆಫರಲ್ ಇನ್ಕಮ್ ಅಂತ ಕರಿತೀವಿ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಹಾ, ಈಗ ಯಾವಾಗ ನೀವು $30 $5 ಕಂಪನಿ, $25 ನಿಮ್ಮ ಸೀನಿಯರ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಕೊಡ್ತೀರಿ, ಆವಾಗ ನಿಮ್ದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಸರ್ ಚಂದ್ರಶೇಖರ್ ಅವರೇ, ನನ್ನ ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗೈತೆ ಅಂತ ನನಗೆ ಹೆಂಗ್ ಗೊತ್ತಾಗ್ತದೆ? ನಮ್ಮ ಐಡಿ ಕ್ರಿಯೇಟ್ ಮಾಡಿದ್ಮೇಲೆ ಅಲ್ಲೇ ನಮ್ಮ ಹೆಸರು ಮುಂದೆ ಸಿಲ್ವರ್ ಅಂತ ಬರ್ತೈತಿ. ಏನಂತ ಬರ್ತೀವಿ ಸರ್? ಸಿಲ್ವರ್. ಇದಕ್ಕೆ ಪೊಸಿಷನ್ ಅಂತ ಕರ್ತೀವಿ ಅಥವಾ ಪ್ಯಾಕೇಜ್ ಅಂತ ಕರ್ತೀವಿ. ನೀವು ಸಿಲ್ವರ್ ಪ್ಯಾಕೇಜ್ ಡೇ ಅಲ್ಲೇ ಡಿಸ್ಪ್ಲೇ ಆತಂದ್ರೆ ನಿಮ್ದು ಕಂಪ್ಲೀಟ್ ಒಂದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಇದರ ಅರ್ಥ ಈಗ ನನ್ನ ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗೈತಿ, ಯಾಕಂದ್ರೆ ಅಚ್ಚಲ್ಕರ ಮುಂದೆ ಸಿಲ್ವರ್ ಅಂತ ತೋರ್ಸಾಕ್ತಿತ್ತು. ಹೌದಲ್ರಿ? ಹೌದು. ಇದರ ಅರ್ಥ ನಾನು $30 ಕೊಟ್ಟು ನಾನು ಕಂಪನಿ ಜಾಯ್ನ್ ಆದಾಗ. ಸರ್ ಈಗ ನಂದೊಂದು ಪ್ರಶ್ನೆ, ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆಗೇನಲ್ಲ, ನನಗೆ ಇನ್ಕಮ್ ಹೆಂಗ್ ಬರ್ತೈತ್ರಿ? ವಾರ ಬರ್ತಿತ್ತು, ಏನ್ ತಿಂಗಳ ಬರ್ತಿತ್ತು, ದಿನ ಇನ್ಕಮ್ ಬರ್ತೈತಿ? ಸರ್ ಕೇವಲ $30 ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಕುಂತ್ರೆ $1 ಇನ್ಕಮ್ ಬರಂಗಿಲ್ಲ. ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಕೆಲಸ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಸರ್ ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತಿತ್ತಂದ್ರೆ ಮತ್ ನಾನು $30 ಇನ್ವೆಸ್ಟ್ಮೆಂಟ್ ಮಾಡೇನಲ್ರಿ, ಅದಕ್ಕೆ ಏನು ಅರ್ಥ ಇಲ್ಲೇನ್ರಿ? ಅರ್ಥ ಇಲ್ಲ ಅಂತ ಹೇಳಿಲ್ಲ. ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಈಗ ಉದಾಹರಣೆಗೆ ನಾನೊಬ್ಬ ಆಟೋ ಡ್ರೈವರ್ ಅಂತ ತಿಳ್ಕೊರಿ. AD ಅಂದ್ರೆ ಆಟೋ ಡ್ರೈವರ್. ಈಗ ನಾನು ಸಾಲ ಸೂಲ ಮಾಡಿ $3,75,000 ಅರೇಂಜ್ಮೆಂಟ್ ಮಾಡಿ ನಾನ್ ಮಾಡ್ತೀನಿ, ನಾನು ಒಂದು ಆಟೋ ತಗೊಂತೀನಿ. ಈ ಆಟೋ ತಗೊಂಡ್ ಬಂದು ಪೂಜೆ ಮಾಡಿ ಮನೆ ಒಳಗೆ ಇಡ್ತೀನಿ, ಆದ್ರೆ ಏನು ಕೆಲಸ ಮಾಡಂಗಿಲ್ಲ ಅಂದ್ರೆ ಇನ್ಕಮ್ ಬರ್ತಿತ್ತೇನ್ರಿಪ್ಪ? ಖಂಡಿತ ಇಲ್ಲ. ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಆಟೋ ಜೊತೆಗೆ ನಾನು ಕೆಲಸ ಮಾಡ್ಬೇಕು. ಎಸ್ ಅಂತಿರೋ ನೋ ಅಂತಿರೋ? ಎಸ್ ಸರ್. ಈಗ ಕೆಲಸ ಮಾಡಿದ್ರೆ ಇನ್ಕಮ್ ಬರ್ತೈತೆ ಅಂದ್ರೆ ಮತ್ ನಾನು $3,75,000 ಸಾಲ ಮಾಡಿ ಮತ್ತೆ ತಂದ್ಬಂದೇನಲ್ಲ. ಸ್ವಾಮಿ, ನೀವು $3,75,000 ಕೊಟ್ಟಿದ್ದಕ್ಕೆ ಆಟೋ ಸಿಕ್ಕತಿ, ಆಟೋ ಜೊತೆಗೆ ನೀವು ವರ್ಕ್ ಮಾಡಿದ್ರೆ ಮಾತ್ರ ಇನ್ಕಮ್ ಸಿಗ್ತೈತಿ. ಇದು ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಿದ್ದ ವಿಷಯ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅದೇ ಪ್ರಕಾರ ಈ ಕಂಪನಿಗೆ ನಾನು $30 ಹಾಕಿ ಸಿಲ್ವರ್ ಆಗ್ತೀನಲ್ಲ, ಅಂದ್ರೆ ಈ ನನ್ನ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿದು ಬಿಸಿನೆಸ್ ಮಾಡಕ್ ನನಗೊಂದು ಪರ್ಮಿಷನ್ ಸಿಕ್ಕಂಗ, ಲೈಸೆನ್ಸ್ ಸಿಕ್ಕಂಗ. ಆ ಲೈಸೆನ್ಸ್ ಸಿಗ್ಲಿಕ್ಕೆ ನಾವು $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನನಗೆ ದುಡ್ಡು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಾನು ಕೆಲಸ ಮಾಡ್ಬೇಕು. ಈಗ ನಾನು ಕೆಲಸ ಏನ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ ತಿಳ್ಕೊಬೇಕಾಗಿದೆ ನಮ್ ಮುಂದಿನ ಪಾಯಿಂಟ್. ಕ್ಲಿಯರ್ ಆತ್ರಿ? ಎಸ್ ಸರ್. ಸರ್ ಕೆಲಸ ಅನ್ನೋದು ಏನೈತಲ್ಲ, ಮನುಷ್ಯನ ಕ್ವಾಲಿಫಿಕೇಶನ್ ಮೇಲೆ ಮತ್ತೆ ಕೆಲಸ ಮಾಡ್ತಕ್ಕಂತ ಒಂದು ಜಗದ ಮೇಲೆ ಡಿಫ್ರೆಂಟ್ ಆಗ್ತೈತಿ. ಉದಾಹರಣೆಗೆ ಈಗ ನೀವ್ ಹೇಳ್ರಿ, ಒಬ್ಬ ಡ್ರೈವರ್ ಕೆಲಸ ಏನ್ ಸರ್? ಗಾಡಿ ನಡೆಸೋದು. ಹೌದ್ರಿ? ಅದೇ ಪ್ರಕಾರ ಒಬ್ಬ ಡಾಕ್ಟರ್ ಕೆಲಸ ಏನು? ರೋಗಿಗಳ ರೋಗ ನಿವಾರಣೆ ಮಾಡೋದು. ಅದೇ ಪ್ರಕಾರ ಒಬ್ಬ ಲಾಯರ್ ಕೆಲಸ ಏನ್ ಸರ್? ಕೇಸನ್ನ ಫೈಟ್ ಮಾಡೋದು. ಅದೇ ಪ್ರಕಾರ ಒಬ್ಬ ಅಗ್ರಿಕಲ್ಚರ್ ಅಂದ್ರೆ ರೈತರ ಕೆಲಸ ಏನ್ ಸರ್? ಬೆಳೆ ಬೆಳೆಸೋದು. ಅಂದ್ರೆ ಡ್ರೈವರ್ ಕೆಲಸನೇ ಬೇರೆ, ಡಾಕ್ಟರ್ ಕೆಲಸನೇ ಬೇರೆ, ಲಾಯರ್ ಕೆಲಸನೇ ಬೇರೆ, ಅಗ್ರಿಕಲ್ಚರ್ ಕೆಲಸನೇ ಬೇರೆ ಅಂದ್ಮೇಲೆ ಇಲ್ಲೇ ನಮ್ಮದು ಕೆಲಸ ಬೇರೆ. ನಮ್ಮ ಕೆಲಸ ಏನ್ ಸರ್? ಟೀಮ್ ಅನ್ನ ಬೆಳೆಸೋದು, ಟೀಮ್ ಅನ್ನ ಕಟ್ಟೋದು ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಂದ್ರಶೇಖರ್ ಅವರೇ, ಈ ಟೀಮ್ ಅನ್ನ ಕಟ್ಟೋದಂದ್ರೆ ಯಾಕೋ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಅದನ್ನ ಯಾಕೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬಾರ್ದು? ಈಗ ಟೀಮ್ ಕಟ್ಟೋದಂದ್ರೆ ಏನ್ರಪ್ಪ? ಈಗ ನೋಡ್ರಿ, ಉದಾಹರಣೆಗೆ ಈಗ ನಾನು ಮೊದಲ ಕಂಪನಿ ಜಾಯ್ನ್ ಆಗ್ತೀನಿ, $30 ಕೊಟ್ಟು ಕಂಪನಿ ಜಾಯ್ನ್ ಆಗ್ಬೇಕು. ಹೌದಲ್ರಿ? ಹೌದು ಸರ್. ನಾನು ಕಂಪನಿ ಜಾಯ್ನ್ ಆದ್ಮೇಲೆ ನನ್ನ ಕಡೆಯಿಂದ 1 2 3 4 ಜನ ಮೆಂಬರ್ ಮಾಡ್ತೀನಿ. ಏನ್ ಮಾಡ್ತೀನಿ ಸರ್? ನನ್ನ ಕಡೆಯಿಂದ 4 ಜನ. ಈ ವ್ಯಕ್ತಿ ಏನ್ ಮಾಡ್ತಾನೆ? ನನ್ನ ಕೆಳಗೆ ಬಂದಂತ ವ್ಯಕ್ತಿ 1 2 3 4 ಜನ ಮೆಂಬರ್ನ ಮಾಡ್ತಾರ. ಈ ವ್ಯಕ್ತಿ ಏನ್ ಮಾಡ್ತಾನೆ? ಈ ವ್ಯಕ್ತಿನ 1 2 3 4 ಈ ಪ್ರಕಾರ ಜಾಯಿನ್ ಆಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ 4 ಮೆಂಬರ್ ಮಾಡೋದು ಕಂಪಲ್ಸರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇದರಿಂದ ಏನಾಗ್ತೈತ್ರಿ? ಇದರಿಂದ ಏನಾಗ್ತೈತಿ ಅಂದ್ರೆ ಈಗ ನೋಡ್ರಿ, ಮೊದಲು ನಾನು 4 ಜನ ಮಾಡ್ತೀನಿ. ಈ 4 ಜನ 4 ಮಾಡಿದ್ರೆ 16 ಜನ ಬರ್ತಾರ. 16 ಜನ ಸೇರಿ 4 ಮಾಡಿದ್ರೆ 64 ಜನ ಬರ್ತಾರ. 64 ಜನ ಸೇರಿ 4 ಮೆಂಬರ್ ಮಾಡಿದ್ರೆ 260. ಇದು ಟೀಮ್ ಬೆಳ್ಕೊಂತ ಹೊಂಟಿಲ್ರಿ? ಇದಕ್ಕ ನಾವ್ ಏನ್ ಮಾಡ್ತೀವಿ? ಟೀಮ್ ಅನ್ನ ಬೆಳೆಸೋದು ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಟೀಮ್ ಅನ್ನ ಎಲ್ಲಿ ಮಟ್ಟ ಬೆಳೆಸ್ಬೇಕು ಸರ್ ನಾವು? ಈ ಟೀಮ್ ಅನ್ನ ಎಲ್ಲಿ ಮಟ್ಟ ಬೆಳೆಸ್ಬೇಕಂದ್ರೆ ಈಗ ಉದಾಹರಣೆಗೆ ಈಗ ನೋಡ್ರಿ, ನಾನು ಕಂಪನಿ ಜಾಯ್ನ್ ಅದೇ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಷ್ಟು ಕೊಡ್ತೀನಿ ಸರ್? ನಾನು $30 ಕೊಡ್ತೀನಿ, ಕಂಪನಿ ಜಾಯ್ನ್ ಮಾಡ್ತೀನಿ. ಹೌದಲ್ಲ?
ಹೌದು. ಈ ನಾನು ನನ್ನ ಕಡೆಯಿಂದ 4 ಜನ ಮೆಂಬರ್ ಮಾಡ್ತೀನಿ. ಈ 4 ಜನ ಮೆಂಬರ್ ಮಾಡೋದಕ್ಕೆ ಇದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಕ್ಲಿಯರ್ ಆತ್ರಿ? ಎಸ್ ಸರ್. ಈ 4 ಜನ ಸೇರಿ 4 ಜನ ಮಾಡಿದ್ರೆ ಎಷ್ಟೊತ್ತು 16 ಜನ ಬರ್ತಾರ. ಇದಕ್ಕೆ 2ನೇ ಲೆವೆಲ್. ಈ 16 ಜನ ಸೇರಿ ಒಂದೊಂದು ವ್ಯಕ್ತಿ 4 ಮಾಡಿದ್ರೆ 64 ಜನ ಬರ್ತಾರ. ಇದಕ್ಕೆ ನಾವು 3ನೇ ಲೆವೆಲ್ ಅಂತ ಕರಿತೀವಿ. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256. ಇದಕ್ಕೆ ನಾವು 4ನೇ ಲೆವೆಲ್ ಅಂತ ಕರಿತೀವಿ. ಈ 256 ಜನ ಸೇರಿ 4 ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಸರ್? 1024. ಇದಕ್ಕೆ ನಾವು 5ನೇ ಲೆವೆಲ್ ಅಂತ ಕರಿತೀವಿ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಅಂದ್ರೆ ನಾನು $30 ಇನ್ವೆಸ್ಟ್ಮೆಂಟ್ ಮಾಡಿ ಜಾಯ್ನ್ ಆಗಿದ್ದ ವ್ಯಕ್ತಿ 1ನೇ ಲೆವೆಲ್ನಾಗ 4 ಜನ, 2ನೇ ಲೆವೆಲ್ನಾಗ ಅಂದ್ರೆ 2ನೇ ಲೆವೆಲ್ ಅದು ನಾನು ಮಾಡೋದು ಬರೀ 4. ಈ 4 16 ಆಗ್ತೈತಿ. 16 64 3ನೇ ಲೇನ್, 4ನೇ ಲೇನ್, 5 ಲೆವೆಲ್ ಅಂದ್ರೆ ನಾನು $30 ಇನ್ವೆಸ್ಟ್ಮೆಂಟ್ ಮಾಡಿ ಇದರ ಅರ್ಥ 4 ಜನ ಮೆಂಬರ್ ಮಾಡಿ ಈ 4 ಜನರಿಗೆ ನಾನು ಬೆಳ್ಕೊಂಡು 1 2 3 4 5 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕಂತ ಅರ್ಥ. ಪಾರ್ಟ್ ಕ್ಲಿಯರ್ ಆತ್ರಿ? ಈಗ ನಾನು ಈ ಕಂಪನಿ ಒಳಗೆ ಜಾಯ್ನ್ ಆಗಿ 5 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆದ್ರೆ ಒಂದು ತಿಳ್ಕೊಡ್ರಿ. ಮೊದಲನೇದು ನಾನು ಬಿಸಿನೆಸ್ ನೊಳಗೆ 100% ಗೆದ್ದಂಗೆ. ಈ ಬಿಸಿನೆಸ್ ಜೊತೆಗೆ ನಾನು ಕೇವಲ ಬಿಸ್ನೆಸ್ ಅಲ್ಲ, ಇಡೀ ಲೈಫ್ ನೊಳಗನೆ ಗೆದ್ದಂಗೆ. ಏನ್ ಸರ್? ಇಡೀ ಲೈಫ್ ನೊಳಗೆ ಗೆದ್ದಂಗೆ. ಚಂದ್ರಶೇಖರ್ ಅವ್ರೆ, ಈಗ ನಾವು ಬಿಸಿನೆಸ್ ಬಗ್ಗೆ ಮಾತಾಡ್ತೀವಿ, ಬಿಸ್ನೆಸ್ ಒಳಗೆ ಓಕೆ, ಆದ್ರೆ ಇಡೀ ಜೀವನದೊಳಗೆ ವಿನ್ ಆದಂಗೆ ತಿಳಿದ್ನಲ್ಲ, ಹೆಂಗ್ ಸರ್? ಅದ್ ಹೆಂಗ್ ಹೇಳ್ರಿ? ಇದು ಹೆಂಗಂತ ಈ ಪ್ರಶ್ನೆಗೆ ಉತ್ತರ ಈ ಸರಿ ನಾ ಕೊಡಂಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ಆಗ್ಬೋದಲ್ಲ ಚಂದ್ರಶೇಖರ್ ಅವರೇ? ಚಲೋ ಡನ್. ಈಗ ಮತ್ತೊಂದು ಪ್ರಶ್ನೆ ಸರ್. ಈಗ ನೀವು 5 ಲೆವೆಲ್ ಅಂತ ಹೇಳಿದ್ರಿ, ಹೌದಲ್ರಿ? ನೀವು ಪ್ರತಿ ಒಂದು ವ್ಯಕ್ತಿ ಕಂಪನಿ ಜಾಯಿನ್ ಆಗಿರ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರಿ ಚಂದ್ರಶೇಖರ್, ಹೌದಲ್ರಿ? ಹೌದು ಹೌದು. ಆದ್ರೆ ನಂದೊಂದು ಪ್ರಶ್ನೆ ಸರ್, ನಾನು ಕೆಲಸ ಮಾಡಿದ್ರೆ 1ನೇ ಲೆವೆಲ್ನಾಗೆ ನಾನು ಏನ್ ಕೆಲಸ ಮಾಡ್ಬೇಕು ಮತ್ತೆ ನನಗೆ ಎಷ್ಟು ಇನ್ಕಮ್ ಬರ್ತೈತಿ? 2ನೇ ಲೆವೆಲ್ ಒಳಗೆ ಏನ್ ಕೆಲಸ ಮಾಡ್ಬೇಕು ಅವಾಗ ಎಷ್ಟು ಇನ್ಕಮ್ ಬರ್ತೈತಿ? 5ನೇ ಲೆವೆಲ್ ಒಳಗೆ ಏನ್ ಕೆಲಸ ಮಾಡ್ಬೇಕು ಅವಾಗ ಎಷ್ಟು ಇನ್ಕಮ್ ಬರ್ತೈತಿ ಅಂತ ಅನ್ನೋದು ನನಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಯಾಕೆ ನನಗೆ ಬಿಡಿಸಿ ಹೇಳಬಾರ್ದು? ನನಗೆ ಅನುಕೂಲ ಆಗ್ತೈತಿ. ಪಾರ್ಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಅಂದ್ರೆ ನನ್ನ ಮುಂದಿನ ಕೆಲಸ ನಿಮಗೆ ಹಂತವಾಗಿ ಏನ್ ಕೆಲಸ ಮಾಡ್ಬೇಕು, ಎಷ್ಟು ಇನ್ಕಮ್ ಬರ್ತೈತೆ ಅಂತ ತೋರಿಸ್ಬೇಕು, ಹೌದಲ್ಲ? ಈಗ ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಿದ್ರಿ ಸರ್? ಕೇವಲ ನಾನು $30, ಆ $30 $5 ಮಾತ್ರ ನಾನು ಕಂಪನಿ ಕಳ್ಸೀನಿ. ಇನ್ನು $25 ನನಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿಗೆ ಸೀನಿಯರ್ ಕೊಟ್ಟಿನಿ, ಹೌದಲ್ರಿ? ನೆನಪಾಯ್ತಲ್ಲ? ಎಸ್ ಸರ್. ಈಗ ನಾನು ಅದೇ ಪ್ರಕಾರ 4 ಜನ ಮೆಂಬರ್ ಮಾಡ್ತೀನಿ. ಏನ್ ಮಾಡ್ತೀನಿ ಸರ್? ನಾನು ಈ ಕಂಪನಿ ಜಾಯ್ನ್ ಆದ $30 ಕೊಟ್ಟು ಜಾಯ್ನ್ ಆದ್ಮೇಲೆ 4 ಜನ ಅಂದ್ರೆ ಹೆಂಗ್ರಿ? ಈಗ ನನ್ನ ಕೆಳಗಡೆ 1 2 3 4 ಜನ ನಾನು ಮೆಂಬರ್ ಮಾಡ್ಬೇಕು. ಪಾರ್ಟ್ ಕ್ಲಿಯರ್ ಆತಲ್ಲ? ಹಾ ಸರ್. ಈ 4 ಜನ ಮಾಡಕ್ಕೆ ಟೈಮ್ ಎಷ್ಟೈತ್ರಿ? ಇಲ್ಲ, ಟೈಮ್ ಯಾವುದೇ ತರದ ಟೈಮ್ ಅದೇ ನಾವು ಲಿಮಿಟ್ ಕೊಟ್ಟಿಲ್ಲ. ನೀವು 1 ದಿನದಾಗರ ಮಾಡ್ರಿ. ಎಷ್ಟು ದಿನದಾಗ ಸರ್? 1 ದಿನದಾಗರ ಮಾಡ್ರಿ. ನೀವು 1 ತಿಂಗಳದೊಳಗರ ಮಾಡ್ರಿ. ಎಷ್ಟು ತಿಂಗಳದೊಳಗ? 1 ತಿಂಗಳದೊಳಗರ ಮಾಡ್ರಿ. ಇಲ್ಲ 1 ವರ್ಷದೊಳಗರ ಮಾಡ್ರಿ. 1 ದಿನಕ್ಕೆ ಮಾಡ್ತಿರೋ, ಏನು ತಿಂಗಳಿಗೆ ಮಾಡ್ತಿರೋ, 1 ವರ್ಷಕ್ಕೆ ಮಾಡ್ತಿರೋ, ನಿಮಗೆ ಬಿಟ್ಟ ವಿಷಯ. ನಮ್ದು ಯಾವುದೇ ತರದ್ದು ಯಾವ ಬೈಂಡ್ ಅಪ್ಸ್ ಕೊಟ್ಟಿಲ್ಲ, ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಕಸ್ಮಾತ್ ನೀವು 1 ದಿನದಾಗ ಮುಗಿಸಿದ್ರೆ ನಿಮಗೆ ಬರ್ಬೇಕಾಗಿದ್ದ ಇನ್ಕಮ್ 1 ದಿನದಾಗ ಬರ್ತೈತಿ. 1 ತಿಂಗಳದಾಗ ಮಾಡಿದ್ರೆ 1 ತಿಂಗಳು ಬರ್ತೈತಿ. 1 ವರ್ಷದೊಳಗೆ ಮಾಡಿದ್ರೆ 1 ವರ್ಷದೊಳಗನ ಬರ್ತೈತಿ. ನೀವ್ ಯಾವಾಗ ಮಾಡ್ತೀರಿ ಅವಾಗ ಬರ್ತೈತಿ ಅಂತ ಅರ್ಥ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಲೋ, ಈಗ ನಾನು ತಿಂಗಳದಾಗನ ಮಾಡ್ರಿ, ಯಾವಾಗ ಮಾಡ್ಲಿ, ಒಟ್ಟು 4 ಜನ ಮೆಂಬರ್ ಮಾಡಿ ಅಂತ ಕೊಡ್ರಿ. ಈ 4 ಜನ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ನಂಗೆ $30 ಕೊಡ್ತಾರ. ಆ $30 $5 ಕಂಪನಿ ಕಳಿಸ್ತಾರ. ಯಾಕೆ? ರಿಜಿಸ್ಟ್ರೇಷನ್ ಫೀಸ್ ಅಂತ. ಒಂದ್ಸರಿ ರಿಜಿಸ್ಟ್ರೇಷನ್ ಆದ್ಮೇಲೆ ಇನ್ನು $25 ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ನಿಮಗೆ, ಅಂದ್ರೆ ಈ 4 ಜನ $25 ಯಾರು ಕೊಡ್ತಾರ? ನಿಮಗ್ ಕೊಡ್ತಾರ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ರೆಫರ್ ಮಾಡಿದಕ್ಕೆ. ಪಾರ್ಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ ಒಂದ್ ವ್ಯಕ್ತಿಯಿಂದ $25 ನಿಮ್ಗೆ ಈಗ ಉದಾಹರಣೆಗೆ ನನಗೆ ಮೊದಲನೇ ಲೆವೆಲ್ನಾಗ $100 ಇನ್ಕಮ್ ಆಗ್ತೈತೆ ಅಂತ ಅರ್ಥ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಂದ್ರಶೇಖರ್ ಅವರೇ, $100 ಅಂದ್ರೆ $1ಗೆ $93 ಹಿಡಿದ್ರೆ $9,300 ಆಗ್ತೈತಲ್ರಿ? ಹೌದೇನ್ರಿ? ಹೌದು ಹೌದು ಸರ್. ಹೌದು. ಯಾಕಂದ್ರೆ $1 ರೇಟ್ $93, $100ಗೆ $9,300 ಆಯ್ತು. ಈಗ $9,300 ಆಯ್ತು. ಅದ್ರ ಜೊತೆಗೆ ನನ್ನ ಕೆಳಗಡೆ 1 2 3 4 ಸಕ್ಸಸ್ಫುಲಿ ನಾನು ಕಂಪ್ಲೀಟ್ ಮಾಡಿದೆ. ಪಾರ್ಟ್ ಕ್ಲಿಯರ್ ಆತ್ರಿ? ಯಾವಾಗ ನನ್ನ ಕೆಳಗಡೆ ಡೈರೆಕ್ಟ್ ಆಗಿ 4 ಜನ ಮಾಡ್ತೀನಲ್ಲ, ನಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಾಗ, ಯಾರ್ದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತೈತಲ್ಲ ಅವಾಗ ಕಂಪನಿ 2ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಅವಕಾಶ ಕೊಡ್ತಾರ, ಅದಕ್ಕಿಂತ ಮೊದಲ ಅಲ್ಲ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್.
ಈಗ ನಾನು 1, 2, 3 ಮಾಡ್ತೇನ್ರಿಪ್ಪ. ಇನ್ನು 4ನೇ ವ್ಯಕ್ತಿ ಆಗಿಲ್ಲ. ನಾನು ಅಡ್ವಾನ್ಸ್ ಆಗಿ ನಾನು 2ನೇ ಪ್ರಮೋಷನ್ ತಗೊಂತೇನೆ ಅಂದ್ರೆ ಕಂಪನಿ ಕೊಡಂಗಿಲ್ಲ. ಮೊದಲ ತಲೆಯಾಗಿಟ್ಕೊಳ್ರಿ. ನಿಮ್ 4 ಆದ್ರೆ ಮಾತ್ರ ನೀವು 2ನೇ ಪ್ರಮೋಷನ್ ತಗೋಬಹುದು. ಅದಕ್ಕಿಂತ ಮೊದಲ ಬರಂಗಿಲ್ಲ. ಪಾರ್ಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನಂತೂ 4 ಮಾಡೀನಿ ಅಂದ್ರೆ ನನಗೆ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ್ ಅವಕಾಶ ಕೊಡ್ತಾರ ಅಂತ ಅರ್ಥ. 2ನೇ ಪ್ರಮೋಷನ್ ಹೆಸರೇನ್ ಸರ್? ಗೋಲ್ಡ್ ಅಂತ ಇಟ್ಟು. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾವು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಈಗ ಮೊದಲಿಂದ ಸಿಲ್ವರ್ ಆಗ್ಬೇಕಾದ್ರೆ ನಾನು $30 ಪಾಕೆಟ್ ನಿಂದ ಹಾಕಿದ್ದೆ. ಆದ್ರೆ ಈಗ ಗೋಲ್ಡ್ ಆಗ್ಬೇಕಾದ್ರೆ ಪಾಕೆಟ್ ಇಂದ ಹಾಕ್ಬೇಕಾಗಿಲ್ಲ. ನಾನು ಸಿಲ್ವರ್ ಲೆವೆಲ್ ನಾಗ ಇದ್ದಾಗ ನನಗೇನು $100 ಇನ್ಕಮ್ ಆಗಿತ್ತಿಲ್ಲ. ಇದೇ $100 ಕೇವಲ $50 ಮಾತ್ರ ಕೊಟ್ಟು ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಾಗ್ತೈತಿ. ತಗೋಬಹುದಲ್ಲ? ಹಾ ಸರ್. ಸೊ ಈ ಪ್ರಕಾರ ನಾ ಏನ್ ಮಾಡ್ತೀನಿ, ಈ ಸರಿ ನನಗೆ ಬಂದಿರ್ತಕ್ಕಂತ ನನಗೆ ಇನ್ಕಮ್ ಬಂದಿತ್ತಲ್ಲ $100, ಅದ್ರೊಳಗೆ $50 ಕೊಡ್ತೀನಿ. ಮುಗೀತು. ನಾನು ಗೋಲ್ಡ್ ಪ್ರಮೋಷನ್ ತಗೊಂಡೆ. ಸರಿ ಚಂದ್ರಶೇಖರ್ ಅವ್ರೆ, ಗೋಲ್ಡ್ ಪ್ರಮೋಷನ್ ತಗೊಂಡ್ಮೇಲೆ ಮುಂದೆ ನನ್ನ ಕೆಲ್ಸ ಏನು ಸರ್? ಮತ್ತೆ ನಾ ಮೆಂಬರ್ ಮಾಡ್ಬೇಕುನು? ಮತ್ತೆ ನಾವು ಹೊಸ ಮೆಂಬರ್ ಮಾಡ್ಬೇಕಾಗಿಲ್ಲ. ಹಂಗಾರೆ ಹೆಂಗ್ ಇನ್ಕಮ್ ಬರ್ತೈತಿ? ಹೆಂಗಂದ್ರೆ ಈಗ ನಾನೇನು ಸ್ಟಾರ್ಟಿಂಗ್ ದೊಳಗೆ ಸಿಲ್ವರ್ ಲೆವೆಲ್ ಇದ್ದಾಗ 4 ಜನ ಮೆಂಬರ್ ಮಾಡಿಲ್ರಿ. ಈ 4 ಜನ ಒಂದೊಂದು ವ್ಯಕ್ತಿ 4 ಇವನಂತೂ ಕಂಪಲ್ಸರಿ ಮಾಡ್ಲೇಬೇಕಲ್ಲ. ಹೌದು. ಇವ್ರು ಮಾಡಿದಾಗ 16 ಜನ ಬರ್ತಾರಲ್ಲ, ಇದ 16 ಜನ ನನ್ನ 2ನೇ ಲೆವೆಲ್ ನಾಗ ಬಂದು ಕುಂದಿರ್ತಾರ. ಪಾರ್ಟ್ ಕ್ಲಿಯರ್ ಆತ್ರಿ? ಅಂದ್ರೆ ಈಗ ನನಗೆ 16 ಜನ ಬಂದ್ರು, ಬಟ್ ನಾನು ಒಬ್ರಿಗೂ ಮೆಂಬರ್ ಮಾಡಿಲ್ಲ. ಇದಕ್ಕೆ ನಾವು ಇಂಡೈರೆಕ್ಟ್ ಸೇಲ್ ಅಂತ ಕರಿತೀವಿ. ಇದಕ್ಕೆ ನನ್ನ ಕೆಲಸ ಏನು? ನನ್ನ ಕೆಲಸ ಏನಂದ್ರೆ ಈ 16 ಜನರಿಗೆ ಸಪೋರ್ಟ್ ಕೊಡೋದು. ಏನ್ ಕೊಡೋದು ಸರ್? ಸಪೋರ್ಟ್. ಸಪೋರ್ಟ್ ಅಂದ್ರೆ ಅರ್ಥ ಆಗ್ಲಿಲ್ಲ, ಬಿಡಿಸೇಳ್ರಿ. ಈ 16 ಜನರಿಗೆ ಅವ್ರಿಗೆ ಏನು ಗೊತ್ತಿರಂಗಿಲ್ಲ. ಅವ್ರಿಗೆ ಪ್ರತಿದಿನ ಏನಕ್ಕೆ ಜೂಮ್ ಮೀಟಿಂಗ್, ವಾಟ್ಸ್ಆಪ್ ನೊಳಗೆ ಜೂಮ್ ಮೀಟಿಂಗ್ ಅಟೆಂಡ್ ಆಗ್ರಿ ಅಂತ ನಾವ್ ಹೆಂಗ್ ಲಿಂಕ್ ಕಳಿಸಿ ಹಂಗ್ ಕೊಡೋದು, ಅಟೆಂಡ್ ಮಾಡಿಸೋದು. 2ನೇದು, ಪ್ರತಿ ಸಂಡೇ ಟ್ರೈನಿಂಗ್ ಇರ್ತೈತಿ. ಯಾಕಂದ್ರೆ ಈ ನೆಟ್ವರ್ಕ್ ಮಾರ್ಕೆಟ್ ಅನ್ನೋದು ಎಲ್ಲರ ಕಡೆಯಿಂದ ಆಗಲ್ಲ. ಅವ್ರಿಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡಬೇಕು. ಅದಲ್ದೇನೆ ಅವ್ರಿಗೆ ಲಾಗಿಂಗ್ ಹೆಂಗ್ ಮಾಡ್ಬೇಕು, ಆಮೇಲೆ ಅಪ್ಗ್ರೇಡ್ ಹೆಂಗ್ ಮಾಡ್ಬೇಕು, ಪ್ರಮೋಷನ್ ತಗೋಬೇಕು, ಇಂಥದ್ದೆಲ್ಲ ಬೇಸಿಕ್ ನಾಲೆಜ್ ಪ್ರತಿಯೊಂದು ಇವ್ರಿಗೆ ಪ್ರೊವೈಡ್ ಮಾಡುತ್ತೆ ನಮ್ಮ ಸೀನಿಯರ್ದು ಕೆಲಸ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಹುಡುಗರು ಏನ್ ಮಾಡ್ತಾರೆ, ನಮ್ ಕಡೆಯಿಂದ ಬರ್ತಾರ, ಟ್ರೈನಿಂಗ್ ತಗೊಂತಾರ. ಟ್ರೈನಿಂಗ್ ತಗೊಂಡೆ ನಮ್ಮಂಗ ಅವರು 4 ಜನ ಮಾಡ್ತಾರ. ಈ 16 ಜನ 4 ಜನ ಮಾಡಿದ್ರೆ ನಮ್ಮಂಗ ಅವ್ರಿಗೂ ಒಂದು $100 ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇವ್ರೇನ್ ಮಾಡ್ತಾರೆ, ನಾನೀಗ $100 ಬಂದಾಗ $50 ಕೊಟ್ಟು ನಾನು ಏನ್ ಮಾಡಿದೆ, ಗೋಲ್ಡ್ ಪ್ರಮೋಷನ್ ತಗೊಂಡೆ. ಹಾಗ 16 ಜನ $100 ಬಂತಂದ್ರೆ ಅದೇ $100 ಒಳಗೆ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂತಾರ. ಈ 16 ಹುಡುಗರು ಗೋಲ್ಡ್ ಪ್ರಮೋಷನ್ ತಗೋಬೇಕಾದ್ರೆ ಅವ್ರು ಕೊಡ್ತಕ್ಕಂತ $50 ನನಗ್ ಬರ್ತೈತಿ. ಈ ಪ್ರಕಾರ 2ನೇ ಲೆವೆಲ್ ಒಳಗೆ ನನಗೆ $800 ಇನ್ಕಮ್ ಬರ್ತೈತಿ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. $800 $1 $93 ಹಿಡಿದ್ರೆ ಎಷ್ಟಾಗ್ತದೆ ಸರ್? 74,400 ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಎಸ್ ಸರ್. ಈಗ 74,400 ದುಡ್ಡು ಕಳಿಸ್ಬೇಕಂದ್ರೆ ನಾನು ಏನ್ ಮಾಡಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳಿ. ಹೌದಾ? ಈಗ ನಂದು 2ನೇ ಲೆವೆಲ್ ಕಂಪ್ಲೀಟ್ ಆಯ್ತು ಸರ್. 2ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆದ್ರೆ ಕಂಪನಿ ಏನ್ ಮಾಡ್ತಾರೆ, ನನಗೆ 3ನೇ ಪ್ರಮೋಷನ್ ತೊಗೊಳಕ್ ಅವಕಾಶ ಕೊಡ್ತಾರೆ. ಹೌದಲ್ರಿ? ಹೌದು ಸರ್. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ, ಉದಾಹರಣೆಗೆ ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಸ್ಟಾರ್ಟಿಂಗ್ ಒಳಗೆ ಮೊದಲೇ ಲೆವೆಲ್ನಾಗ 1, 2, 3, 4 ಜನ ಮೆಂಬರ್ ಮಾಡ್ಬೇಕು. ಹೌದಲ್ರಿ? ಈಗ ನಾ 3 ಮಾತ್ರ ಮಾಡ್ತೀನಿ. ಇನ್ನು 4ನೇದು ಆಗಿಲ್ಲ ಅಂತ ತಿಳ್ಕೊರಿ. ಚಂದ್ರಶೇಖರ್ ನನ್ ಕೆಳಗಡೆ 3ನೇ ವ್ಯಕ್ತಿ ನೀವ ಅಂತ ತಿಳ್ಕೊರಿ. ಯಾರು? ಇದು ಚಂದ್ರಶೇಖರ್. ನೀವೇನ್ ಮಾಡ್ತೀರಿ, ನನಕ್ಕಿಂತ ಮೊದ್ಲೇ ನೀವು ಇವತ್ತು ಜಾಯ್ನಿಂಗ್ ತಿಳ್ಕೊಡ್ರಿ. ನಿಮ್ ಕೆಳಗಡೆ ಇವತ್ತು 1, 2, 3, 4 ಜನ ಮಾಡಿದ್ರಿ. ನಾನು ನಿಮ್ಮ ಅಪ್ಲೇನು, ಇದು ಅಚ್ಚಲ್ಕರೆ, ನಿಮ್ದು ಚಂದ್ರಶೇಖರ್. ನಾನು ಇನ್ನೂ 4 ಜನ ಮಾಡಿಲ್ಲ. ನನಗಿಂತ ಮೊದ್ಲೇ ನಿಮ್ದು 4 ಜನ ಆತಂತ ತಿಳ್ಕೊರಿ. ಅದು ಕಂಪನಿಯವ್ರು ಮಾಡ್ತಾರೆ. ಯಾವ ವ್ಯಕ್ತಿ 4 ಕಂಪ್ಲೀಟ್ ಮಾಡ್ತಾನ ಮತ್ತೆ ಯಾರಿಗೆ $100 ಬರ್ತೈತಿ ಅವನಿಗೆ ಆಟೋಮೆಟಿಕ್ ಆಗಿ ಗೋಲ್ಡ್ ಪ್ರಮೋಷನ್. ನೀವೇನಾದ್ರೆ ಚಂದ್ರಶೇಖರ್, ನೀವೇನಾದ್ರೆ ನನಕ್ಕಿಂತ ಮೊದಲೇ ನೀವು $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡ್ರಿ ಅಂತ ತಿಳ್ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಸಿಲ್ವರ್ ದೊಡ್ಡದು, ಗೋಲ್ಡ್ ದೊಡ್ಡದು ಸರ್. ಗೋಲ್ಡ್ ದೊಡ್ಡ ಪೊಸಿಷನ್, ಅದಕ್ಕೆ ಒಂದು ಸಿಲ್ವರ್ ವ್ಯಕ್ತಿ ಕೆಳಗೆ ಗೋಲ್ಡ್ ಬರಂಗಿಲ್ಲ. ಅದಕ್ಕೆ ಏನಾಗ್ತಾನ, ಈಗ ಮೊದಲು ಯಾರಿದ್ರು, ಇದು ಅಚ್ಚಲ್ಕರ್ ಕೆಳಗೆ ಚಂದ್ರಶೇಖರ್ ಅವ್ರೆ ನನಕ್ಕಿಂತ ಮೊದ್ಲೇ ಗೋಲ್ಡ್ ಪ್ರಮೋಷನ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ನೀವು ನನ್ನ ಮೇಲ್ ಬರ್ತೀರಿ. ನಿಮ್ಮ ಕೆಳಗಡೆ ನಾನು ಬರ್ಬೇಕಾಗ್ತೈತಿ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇದಕ್ಕೆ ಇನ್ ಮೇಲೆ ಹಿಂಗ ಸ್ಲಿಪ್ ಆಗಿ ಹೋಗ್ತಲ್ಲ, ಇದಕ್ಕೆ ನಾವು ಸೂಪರ್ ಸೀಡ್ ಅಂತ ಕರಿತೀವಿ. ಅಲ್ಲ ಸರ್? ಈಗ ನಾನು ಈ ಅಚ್ಚಲ್ಕರೆ, ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ, ನೀವು ನನಕ್ಕಿಂತ ಜಾಸ್ತಿ ಪ್ರಮೋಷನ್ ತಗೊಂಡ್ರೆ ನನ್ ಮೇಲೆ ಹೋದ್ರಲ್ಲ, ನನಗೆ ಲಾಸ್ ಆಗಂಗಿಲ್ಲೇನ್ರಿ? ಇದು ತಪ್ಪಲ್ಲೇನ್ರಿ ಅಂತ ಯಾರ್ದಾರಿ ತಲೆಯಾಗಿ ಬಂದ್ರೆ ಇದು ಕೂತ್ರ ನಾನು ಮುಂದಿನ ಸ್ಟೆಪ್ ನೊಳಗೆ ಕೊಡ್ತೀನಿ. ಆಗ್ಬೋದಲ್ಲ? ಆಗ್ಲಿ ಸರ್. ಚಲೋ. ಈಗ ನಾನು ಯಾವುದೇ ತರದ ಗಡಬಡ ಆಗಿಲ್ಲ. ನಾನು 2ನೇ ಪ್ರಮೋಷನ್ ಕಂಪ್ಲೀಟ್ ಮಾಡೀನಿ. ಈಗ ನನಗೆ ಕಂಪನಿ ಏನ್ ಮಾಡ್ತಾರ, 3ನೇ ಪ್ರಮೋಷನ್ ಕೊಡ್ತಾರ. ಸರ್, 3ನೇ ಪ್ರಮೋಷನ್ ಹೆಸರು ಏನ್ ಸರ್? ರೂಬಿ ಅಂತ ಇಟ್ಟಾರ. ಏನಂತ ಇಟ್ಟಾರ ಸರ್? ರೂಬಿ.
ಈಗ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಸೆಕೆಂಡ್ ಪ್ರಮೋಷನ್ ಅಂದ್ರೆ 2ನೇ ಲೆವೆಲ್ನಾಗ ನನ್ನ ಇನ್ಕಮ್ ಹೌದು. ಎಷ್ಟಾಗೈತಿ? $800. ಹೌದು. ಈಗ ಹೇಳ್ರಿ $800 ನಾನು $250 ಕೊಟ್ಟೆ. ಏನ್ ಸರ? $250 ಕೊಟ್ಟೆ ರೂಬಿ ಪ್ರಮೋಷನ್ ತಗೊಂಡ್ರೆ ತಗೊಂತೀನೋ ಇಲ್ಲೋ? ತಗೊಂಡೇ ತಗೊಳ್ತೀನಿ. ಅಂದ್ರೆ ಈಗ ನಾನೇನ್ ಮಾಡ್ತೀನಿ ಸರ್, $250 ಕೊಟ್ಟೆ ನಾನು 3ನೇ ಪ್ರಮೋಷನ್ ತಗೊಂಡೆ ರೂಬಿ. ಈಗ ಮತ್ತೆ ಮುಂದೆ ಏನ್ ಮಾಡ್ಬೇಕ್ರಿ? ಈಗ ನನ್ನ ಕೆಲಸ ಏನಂದ್ರೆ ಈಗ ಗೋಲ್ಡ್ ಲೆವೆಲ್ನಾಗ ಇದ್ದಾಗ ಹೊಸದಾಗಿ ಎಷ್ಟು ಜನ ಬಂದ್ರೆ ನಮ್ ಕೆಳಗಡೆ? 16 ಜನ. ಈ 16 ಜನ ಒಂದೊಂದು ವ್ಯಕ್ತಿ 4 ಮೆಂಬರ್ ಮಾಡಿದ್ರೆ ಎಷ್ಟು ಬರ್ತಾರ? 64 ಜನ. ಇದೇ 64 ಜನ ನಮ್ದು ರೂಬಿ ಲೆವೆಲ್ನಾಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ 64 ಜನರಿಗೆ ನಾನೇನ್ ಮಾಡ್ಬೇಕು ಸರ್? ಈ 64 ಜನರಿಗೆ ನನಗೆ ನಾವು ಸೀನಿಯರ್ ಅಂದ್ರೆ ನಾನು ಒಂದು ವ್ಯಕ್ತಿ, ನನ್ನ ಕೆಳಗಡೆ 4, ಈ 16 ಜನ, ಟೋಟಲಿ 21 ಜನ ಸೇರಿ ಈ 64 ಜನರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ನಮ್ ಕಡೆಯಿಂದ ಸಪೋರ್ಟ್ ತಗೊಂಡ್ರೆ ಮೊದಲು ಸಿಲ್ವರ್ ಇರ್ತಾರ, ಹೌದಲ್ರಿ? 4 ಜನ ಮೆಂಬರ್ ಮಾಡ್ತಾರೆ, $100 ಬರ್ತಿದ್ವಿ. ಅದೇ $100 $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂತಾರ. ಗೋಲ್ಡ್ ಪ್ರಮೋಷನ್ ಕಂಪ್ಲೀಟ್ ಮಾಡಷ್ಟು ಜವಾಬ್ದಾರಿ ತಗೊಂಡ್ ಮಾಡ್ಬೇಕು. ಪಾರ್ಟ್ ಕ್ಲಿಯರ್ ಆಯ್ತು? ಈಗ 64 ಹುಡುಗರು ನಮ್ ಕಡೆಯಿಂದ ಸಪೋರ್ಟ್ ತಗೊಂಡು ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರು. ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಈ 64 ಜನರಿಗೆ ನನಗೆ ಹೆಂಗೆ $800 ಬಂದಿತ್ತಲ್ಲ, ಹಂಗೆ ಅವ್ರಿಗೂ $800 ಬರ್ತಿತ್ತು ಪ್ರತಿ ಒಂದು ವ್ಯಕ್ತಿಗೆ. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ನಾನು ಹೆಂಗೆ $800 ಬಂದಾಗ $250 ಕೊಟ್ಟು ನಾನು 3ನೇ ಪ್ರಮೋಷನ್ ರೂಬಿ ಪ್ರಮೋಷನ್ ತಗೊಂಡಿದ್ದೆ. ಹಾಗೆ ಈ 64 ಜನ $800 ಬಂದಾಗ ಅವರು $250 ಕೊಟ್ಟು ರೂಬಿ ಪ್ರಮೋಷನ್ ತಗೊಂತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ 64 ಜನ ರೂಬಿ ಪ್ರಮೋಷನ್ ತಗೋಬೇಕಾರೆ ಅವ್ರು ಕೊಡ್ತಕ್ಕಂತ ಎಷ್ಟು? ಒಂದು $250 ನನಗ್ ಬರ್ತೈತಿ. ಈ ಪ್ರಕಾರ 64 ಜನ ಪ್ರಮೋಷನ್ ತಗೊಂಡ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತದೆ ಸರ್? $16,000. ಈ $16,000 ಇಂಟು 93 ರೂಪಾಯಿ ಮಾಡಿದ್ರೆ ಎಷ್ಟಾಗ್ತದೆ? 14,88,000 ಆಗ್ತೈತಿ. ಹೌದಾ? ಅಂದ್ರೆ ನಂದು ಈ ಸರಿ ಇನ್ಕಮ್ 14,88,000 ಏನ್ರಿ? ಹೌದು. ಈ 14,88,000 ಬರಾಕ ನಾನು ಏನ್ ಮಾಡೀನ್ರಿ? ನನ್ ಕೆಳಗಡೆ ಈ ರೂಬಿ ಲೆವೆಲ್ ಆಗಿದ್ದಾರೆ ಏನ 64 ಜನ, ಈ 64 ಜನರಿಗೆ ನಾನು ಕಷ್ಟಪಟ್ಟು ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಆಗಂಗ ನಾನು ಮಾಡೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದ್ರ ಅರ್ಥ ಈ 64 ಜನರಿಗೆ ನಾನು ಒಂದೊಂದು ವ್ಯಕ್ತಿಗೆ $800 ಬರಂಗ್ ಮಾಡಿದಕ್ಕೆ ನನಗೆ 250 ಪ್ರಕಾರ ಪ್ರತಿ ಒಬ್ಬರದು 15 ಲಕ್ಷ ಇನ್ಕಮ್ ಬಂತು. ಪಾಯಿಂಟ್ ಕ್ಲಿಯರ್ ಆಯ್ತು? ನನಗೆ ದುಡ್ಡು ಹೆಂಗ್ ಬಂತು ಅದ್ರ ಸಲುವಾಗಿ ನಾನು ಏನ್ ಕೆಲಸ ಮಾಡಿದೆ ಕ್ಲಿಯರ್ ಆಗಿ ಹೇಳಿದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾನು 3ನೇ ಪ್ರಮೋಷನ್ 3ನೇ ಲೆವೆಲ್ ಸಹಿತ ಕಂಪ್ಲೀಟ್ ಮಾಡಿದೆ. 3ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಕಂಪನಿ ನನಗೆ ಏನ್ ಮಾಡ್ತೈತಿ? 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು 4ನೇ ಪ್ರಮೋಷನ್ ತೊಗೊಳಕ್ತೀನಿ. 4ನೇ ಪ್ರಮೋಷನ್ ಹೆಸರೇನು ಸರ್? ಡೈಮಂಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ನನಗೆ ರೂಬಿ ಲೆವೆಲ್ ನಾಗ ಇದ್ದಾಗ ನನಗೆ ಇನ್ಕಮ್ ಎಷ್ಟಾಗೈತಿ? $16,000. ಪಾಯಿಂಟ್ ಕ್ಲಿಯರ್ ಆಯ್ತು? ಈ $16,000 ಒಳಗೆ ನಾನು $2,500 ಕೊಟ್ಟೆ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕು. ತಗೊಂತೇನೋ ಇಲ್ಲೋ? ತಗೊಂಡೇ ತಗೊಳ್ತೀನಿ. ಹೌದು. ಈಗ ನಾನು $2,500 ಕೊಟ್ಟು ಏನ್ ಮಾಡಿದೆ ಸರ್? ಡೈಮಂಡ್ ಪ್ರಮೋಷನ್ ತಗೊಂಡೆ. ಮುಂದೆ ನನ್ನ ಕೆಲಸ ಏನು? ಈಗ ಈ 64 ಜನ ಯಾವ್ದು ಸರ್? ರೂಬಿ ಲೆವೆಲ್ ಒಳಗಿದ್ದಾಗ ನಾನು ನಿಮ್ಗೆ ಹೇಳ್ರಿ, ರೂಬಿ ಲೆವೆಲ್ ಇದ್ದಾಗ ಎಷ್ಟು ಜನ ಹೊಸದಾಗಿ ಜಾಯ್ನ್ ಆಗಿದ್ರು? 64 ಜನ. ಈ 64 ಜನ ಒಂದೊಂದು ವ್ಯಕ್ತಿ 4 ಮೆಂಬರ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಸರ್? 256 ಜನ. ಅಂದ್ರೆ ಇದೇ 256 ಜನ ನಂದು ಡೈಮಂಡ್ ಲೆವೆಲ್ ಒಳಗೆ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಹಂಗಾದ್ರೆ ನನ್ನ ಕರ್ತವ್ಯನು ನನ್ನ ಕರ್ತವ್ಯ ಏನಂದ್ರೆ 256 ಜನರಿಗೆ ನಾನು ಸಪೋರ್ಟ್ ಕೊಡುದು. ಎಲ್ಲಿ ಮಟ್ಟ? ಇವ್ರು ಮೊದಲು ಸಿಲ್ವರ್ ಇರ್ತಾರ, ಸಿಲ್ವರ್ ಕಂಪ್ಲೀಟ್ ಮಾಡುದು. ಮುಂದೆ ಗೋಲ್ಡ್ ಪ್ರಮೋಷನ್ ತಗೊಂತಾರ, ಗೋಲ್ಡ್ ಕಂಪ್ಲೀಟ್ ಮಾಡ್ತೀನಿ. ರೂಬಿ ಪ್ರಮೋಷನ್ ತಗೊಂತಾರ, ರೂಬಿ ಪ್ರಮೋಷನ್ ಕಂಪ್ಲೀಟ್ ಮಾಡ್ತೀನಿ. 256 ಜನರಿಗೆ ನಾನು ರೂಬಿ ಪ್ರಮೋಷನ್ ಕಂಪ್ಲೀಟ್ ಮಾಡೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಆದ್ರೆ ನಾನು ಕಷ್ಟಪಟ್ಟು ರೂಬಿ ಮಾಡಿದ್ರೆ ನನಗೆ ಈಗ ಅವ್ರಿಗೂ ಎಷ್ಟು? 256 ಜನರಿಗೂ $16,000 ಬರ್ತೈತಿ. ನಾನಿಂಗ $16,000 ಬಂದಾಗ $2,500 ಕೊಟ್ಟೆ ನಾ ಏನ್ ಮಾಡಿದೆ ಸರ್? ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ನೆನಪೈತಲ್ಲ? ಇದೆ ಸರ್. ಇದೇ ಪ್ರಕಾರ ನಾನು 256 ಜನರಿಗೆ ರೂಬಿ ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಈ ಪ್ರತಿ ಒಂದು ವ್ಯಕ್ತಿಗೆ 256 ಜನರಿಗೆ ಎಷ್ಟಾಗ್ತದೆ ಸರ್? ನಂಗೆ $16,000 ಇನ್ಕಮ್ ಬರ್ತೈತಿ. ಎಷ್ಟು? $16,000. ಇದೇ $16,000 256 ಜನ $16,000 $2,500 ಕೊಟ್ಟು ಅವರು ಡೈಮಂಡ್ ಪ್ರಮೋಷನ್ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆಯ್ತು?
ಎಸ್ ಸರ್. ಇವರು ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ ಅವ್ರು ಕೊಡ್ತಕ್ಕಂಥ ದುಡ್ಡು ಎಷ್ಟು ಸರ್? 2500. ಅದನ್ನ ಲೆಕ್ಕ ಮಾಡಿ ನೋಡ್ರಿ. ಈ ಸರಿ ನನಗೆ ಎಷ್ಟು? $66,40,000 ಬರ್ತೈತಿ. ಎಷ್ಟು ಬರ್ತೈತಿ ಸರ್? $6,40,000. ಈ $6,40,000 ಇಂಟು 93 ರೂಪೀಸ್ ಮಾಡ್ರಿ, 5,95,20,000 ರೂಪಾಯಿ ಆಗ್ತೈತಿ. 5,95,20,000 ರೂಪಾಯಿ ಬರಾಕ ನಾನು ಏನ್ ಮಾಡೀನಿ? ನಾನು 256 ಜನರದ್ದು ಜವಾಬ್ದಾರಿ ತಗೊಂಡಿನಿ. ಆ ಜಾಬ್ ತಗೊಂಡೆ ಈ ಹುಡುಗರಿಗೆ ರೂಬಿ ಲೆವೆಲ್ ಅನ್ನ ಕಂಪ್ಲೀಟ್ ಆಗಾಗ ನೋಡಿನಿ. ನಾ ರೂಬಿ ಲೆವೆಲ್ ಅನ್ನ ಕಂಪ್ಲೀಟ್ ಆಗಿದ್ದಕ್ಕೆ ಒಂದ್ ವ್ಯಕ್ತಿಗೆ 16,000 ರೂಪಾಯಿ. ಇಷ್ಟು ದೊಡ್ಡ ಕೆಲಸ ಮಾಡಿದಕ್ಕೆ ಈ ಸರಿ ನನಗೆ 6 ಕೋಟಿ ರೂಪಾಯಿ ಇನ್ಕಮ್ ಸಿಕ್ತು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಚಲೋ, ಈಗ ಏನ್ ಕೆಲಸ ಮಾಡ್ಬೇಕು, ಇನ್ಕಮ್ ಹೆಂಗ್ ಬಂತು ನಾ ಕ್ಲಿಯರ್ ಆಗಿ ಹೇಳತ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಇದ್ರ ಜೊತೆಗೆ ನಾನು 4ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಈಗ 4ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ದಕ್ಕೆ ನನಗೆ ಕಂಪನಿ 5ನೇ ಪ್ರಮೋಷನ್ ತೊಗೊಳಕ ನನಗೆ ಪರ್ಮಿಷನ್ ಕೊಡ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು 5ನೇ ಪ್ರಮೋಷನ್ ತಗೋಬೇಕು. 5ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರ ಸರ್ ಕಂಪನಿಯವರು? ಬ್ಲೂ ಡೈಮಂಡ್. ಬ್ಲೂ ಡೈಮಂಡ್. ಹಾಗಾದ್ರೆ ಈಗ ನಾ ಬ್ಲೂ ಡೈಮಂಡ್ ಆಗಕ್ಕೆ ಏನ್ ಮಾಡ್ಬೇಕಂದ್ರೆ, ಈಗ ನನಗೆ ಡೈಮಂಡ್ ಲೆವೆಲ್ನಾಗ ಇದ್ದಾಗ ಎಷ್ಟು ಇನ್ಕಮ್, ಈಗ ನೀವ್ ಅಂತಿಕೊಡ್ರಿ, ನೀವು ಡೈಮಂಡ್ ಲೆವೆಲ್ನಾಗ ಇದ್ದಾಗ ನಿಮ್ಗೆ ಎಷ್ಟು ಇನ್ಕಮ್ ಬರ್ತೈತಿ? 6,40,000. ಚಂದ್ರಶೇಖರ್ ಅವ್ರೆ, $6,40,000 ಬಂದಾಗ ನಿಮಗೆ $10,000 ಕೊಟ್ಟು, ಎಷ್ಟು? $10,000 ಕೊಟ್ಟು ನೀವು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತೀರಿ ಇಲ್ಲೋ? ತಗೊಂಡೇ ತಗೊಳ್ತೀವಿ. 6,30,000 ಉಳಿದಿರುತ್ತೆ. ಎಸ್. ಈ ಪ್ರಕಾರ ಈಗ ನಾನು $10,000 ಕೊಟ್ಟೆ, ನಾನು ರೂಬಿ ಪ್ರಮೋಷನ್ ತಗೊಂಡೆ. ಮುಂದೆ ಏನ್ ಮಾಡ್ಬೇಕು ಸರ್? ಮುಂದೆ ನನಗೆ ಈಗ ಯಾರು ಬಂದು ಕುಂದಿರ್ತಾರ? ಈಗ ನೋಡ್ರಿ, ಈ 256 ಜನ ಅವರು ಒಂದೊಂದು ವ್ಯಕ್ತಿ 4 ಮೆಂಬರ್ ಮಾಡ್ಕೊಂತ ಹೋದ್ರೆ ಏನ ಸರ್? ಒಂದೊಂದು ವ್ಯಕ್ತಿ 4 ಜನ ಮಾಡಿದ್ರೆ ಮುಂದೆ 1,024 ಜನ ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇದೇ 1,024 ಜನ ಎಲ್ಲಿ ಬಂದು ಕುಂದಿರ್ತಾರ? ನನ್ನ ಬ್ಲೂ ಡೈಮಂಡ್ ಲೆವೆಲ್ ಒಳಗೆ ಬಂದು ಕುಂದಿರ್ತಾರ. ಏನ್ ಮಾಡ್ತಾರ ಸರ್? ಬ್ಲೂ ಡೈಮಂಡ್. ಹಂಗಾರೆ ಈಗ ನನಗೆ ದುಡ್ಡು ಎಲ್ಲಿಂದ ಬರ್ತೈತಿ? ನನಗೆ ದುಡ್ಡು ಬರ್ಬೇಕಂದ್ರೆ ಈ 1,024 ಜನ ಏನ ನನ್ನ ಕೆಳಗಡೆ ಬಂದಾರಲ್ಲ, ಅಂದ್ರೆ ಅವ್ರಿಗೆ ನಾನು ಸಪೋರ್ಟ್ ಕೊಡ್ಬೇಕಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ 1,024 ಜನ ಏನ್ ಬಂದಾರಲ್ಲ, ಅವ್ರಿಗೆ ನಾನು ಎಲ್ಲಿ ಮಟ್ಟ ಸಪೋರ್ಟ್ ಕೊಡ್ಬೇಕು ಸರ್? ಅದೊಂದು ಹೇಳ್ಬಿಡ್ರಲ್ಲ ಸರ್. ಈ 1,024 ಜನ ಮೊದಲ ಸ್ಟಾರ್ಟಿಂಗ್ ಒಳಗೆ ಸಿಲ್ವರ್ ಅಂತ ಬರ್ತಾರ. ಸಿಲ್ವರ್ ನಿಂದ ಗೋಲ್ಡ್ ಮಾಡ್ಬೇಕು, ಗೋಲ್ಡ್ ನಿಂದ ರೂಬಿ ಮಾಡ್ಬೇಕು, ರೂಬಿಯಿಂದ ಡೈಮಂಡ್ ಲೆವೆಲ್ ಮಟ್ಟ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇವ್ರು ಡೈಮಂಡ್ ಲೆವೆಲ್ ಬಂದ್ರೆ ಎಷ್ಟು ಬರ್ತಿತ್ತು ಇವ್ರಿಗೆ? 6,40,000. ಎಷ್ಟು ಜನರಿಗೆ? 1,024 ಜನ. ಈಗ ನಾನೀಗ 6,40,000 ಬಂದಾಗ $10,000 ಕೊಟ್ಟೆ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ನೆನಪೈತಲ್ಲ? ಹೌದು. ಅದೇ ಪ್ರಕಾರ 1,024 ಜನ ಡೈಮಂಡ್ ಆದಾಗ ನನಗೆ 6,40,000 ಬರ್ತಿದೆ. ನಾನೀಗ 6,40,000 ಬಂದಾಗ ಏನ್ ಮಾಡಿದೆ ಸರ್? $10,000 ಕೊಟ್ಟೆ ನಾನು ಖುಷಿಯಿಂದ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ನೆನಪೈತಲ್ಲ? ಹೌದು. ಹಂಗ 1,024 ಜನ ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ ಅವ್ರು ಕೊಡ್ತಕ್ಕಂಥ 10,000 ಒಂದೊಂದು ವ್ಯಕ್ತಿಯಿಂದ 10,000 ಅಂದ್ರೆ ನಂದು ಟೋಟಲಿ 1,024 ಜನರಿಂದ ನನಗೆ ಇನ್ಕಮ್ ಎಷ್ಟಾಗ್ತದ್ರಿ? ನನ್ನ ಇನ್ಕಮ್ 1,02,40,000. $1,02,40,000 ಇಂಟು 93 ರೂಪಾಯಿ ಮಾಡಿ ನೋಡ್ರಿ. ಎಷ್ಟು? ಇಂಟು 93 ರೂಪಾಯಿ ಮಾಡಿ ನೋಡ್ರಿ. ನಿಮ್ದು ಟೋಟಲ್ ಇನ್ಕಮ್ 95,23,20,000 ರೂಪಾಯಿ. ಈಗ ರೀ 95,23,20,000 ರೂಪಾಯಿ ಇನ್ಕಮ್ ಬರ್ಲಿಕ್ಕೆ ನಾನು ಏನ್ ಕೆಲಸ ಮಾಡೀನಿ ಸರ್? ಪುಕ್ಷೆಟ್ಟಿ ದುಡ್ಡಲ್ಲ. ನಾನೇನ್ ಮಾಡೀನಿ? ಈಗ 95 ಕೋಟಿ ರೂಪಾಯಿ ಬರ್ಲಿಕ್ಕೆ ಏನ್ ಸರ್? ಒಂದ್ ನಿಮಿಷ. ಈಗ ನಾನು 95 ಕೋಟಿ ರೂಪಾಯಿ ಬರ್ಲಿಕ್ಕೆ ಏನ್ ಮಾಡೀನಿ? 1,024 ಜನರಿಗೆ ಡೈಮಂಡ್ ಲೆವೆಲ್ಗೆ ರೀಚ್ ಆಗೋ ಮಟ್ಟ ನಾ ಸಪೋರ್ಟ್ ಕೊಟ್ಟೀನಿ. ಹೌದಾ? ಇದಕ್ಕೆ ಮಾಡ್ರೆ $10,000. ಈಗ ಈ ಪ್ರಕಾರ ನಾನೇನ್ ಮಾಡಿದೆ ಸರ್? ಕೇವಲ ಒಂದು $30 ಇನ್ವೆಸ್ಟ್ಮೆಂಟ್ ಮಾಡಿ 4 ಜನ ಡೈರೆಕ್ಟ್ ಮೆಂಬರ್ ಮಾಡಿ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ನಿಮ್ ಮುಂದೆ ನಾನು ಕಂಪ್ಲೀಟ್ ಮಾಡಿದೆ. ಈ
ಪ್ರಕಾರ ನಾನು $30 ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 4 ಜನ ಇಂಟ್ರೊಡ್ಯೂಸ್ ಮಾಡಿ 5 ಲೆವೆಲ್ ನಾನು ಟೋಟಲಿ ಕಂಪ್ಲೀಟ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟು ಬರ್ತೈತೆ ಗೊತ್ತೈತೇನ್ರಿ? ನೀವು ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತೆ ಅಂದ್ರೆ 101,34,11,700 ರೂಪಾಯಿ. ಈಗ ನಾನು ಸಿಂಪಲ್ ಆಗಿ ಇಲ್ಲಿ ನಾವು ಎಷ್ಟೋ ಜನ ನೌಕರದಾರ ಸರ್, ನೌಕರಿ ಅನ್ಎಜುಕೇಟೆಡ್ ವ್ಯಕ್ತಿಗಳಿಗೆ ಸಿಗಂಗಿಲ್ಲ. ಅಟ್ಲೀಸ್ಟ್ ನೌಕರಿ ಸಿಗ್ಬೇಕಂದ್ರೆ ಒಂದು ಕ್ಲಾರ್ಕ್ ನೌಕರಿ ಮಾಡ್ಬೇಕಂದ್ರೆ BA BCom MCom ಇದನ್ನೆಲ್ಲ ಕ್ವಾಲಿಫೈ ಮಾಡಿ ಮತ್ತೆ ನೌಕರಿ ಮಾಡಿದ್ರು ಏನೈತಿ ಸರ್, 30 ರಿಂದ 35 ವರ್ಷ ಕತ್ತಿ ದುಡಿದ್ರು ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿ ಇನ್ಕಮ್ ತಗೊಳಕ್ ಆಗಂಗಿಲ್ಲ. ಎಲ್ಲಾ ನೌಕರದಾರಿಗೂ ಗೊತ್ತಿದ್ದು ಪಾಯಿಂಟ್ ಕ್ಲಿಯರ್ ಐತ್ರಿ. ಈಗ ನಾನು ಕೇವಲ ಒಂದೇ ಯಾವುದೇ ತರ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಂದು $30 ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಜೀವನದೊಳಗೆ ಮುಂದೆ ಬರ್ಬೇಕಂತ ಆಸೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಗೊಂಡು ಅವ್ರ ಜೊತೆಗೆ ನಾ ಟೀಮ್ ಅನ್ನ ವರ್ಕ್ ಮಾಡಿ 1 2 3 4 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟ ಸರ್? ಈ ಪ್ರಕಾರ ನಾನು ಏನಾರ ಕೆಲಸ ಮಾಡ್ತೀನಿ ಅಂತಂದ್ರೆ ನಂದು ಇನ್ಕಮ್ 101 ಕೋಟಿ. ಈಗ ನನಗೆ ಹೇಳ್ರಿ 101 ಕೋಟಿ ರೂಪಾಯಿ ಗಳಿಸಿದ್ರೆ ನಾನು ಕೇವಲ ಬಿಸಿನೆಸ್ ನೊಳಗ ಮಾತ್ರ ಗೆದ್ದಂಗು ಏನು ಇಡೀ ಜೀವನದೊಳಗನ ಗೆದ್ದಂಗು? ಜೀವನದಲ್ಲೇ ಗೆದ್ದಂಗೆ. ಉತ್ತರ ಯಾರು ಕೊಟ್ರು? ನಾನ್ ಕೊಟ್ರೆ ನೀವು ಕೊಟ್ರು. ನಾನು ಮೊದಲು ಹೇಳಿದೆ ನಿಮ್ಮ ಕಡೆಯಿಂದನೇ ಬಾಯಿ ಬಿಡಿಸ್ತೇನೆ ಅಂತ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಚಲೋ, ಈಗ ಇಲ್ಲಿಗೆ ನಮ್ದು 5 ಲೆವೆಲ್ ಕಂಪ್ಲೀಟ್ ಆಯ್ತು. ಸರಿ, ನಾವು 100 ಕೋಟಿ ಗಳಿಸ್ಬೋದಾ ಅಥವಾ ಅದಕ್ಕಿಂತ ಜಾಸ್ತಿ ಗಳಿಸಕ್ಕೆ ಏನಾರ ಅವಕಾಶ ಆಯ್ತು ಇಲ್ಲ ಮೊದಲು ನೋಡೋಣ. ಈಗ ನಾನು ಸರ್ ನಾನೇನ್ ಮಾಡ್ತೀನಿ, 1 2 3 4 ಜನ ಇಂಟ್ರೊಡ್ಯೂಸ್ ಮಾಡಿದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. 5 ಲೆವೆಲ್ ಕಂಪ್ಲೀಟ್ ಮಾಡಿದೆ ಅಂದ್ರೆ ನನಗೆ 100 ಕೋಟಿ ರೂಪಾಯಿ ಬರ್ತಿದೆ. ಇದರ ಅರ್ಥ 1 ಲೈನಿಗೆ 25, 2ನೇ ಲೈನಿಗೆ 25, 3ನೇ ಲೈನಿಗೆ 25, 4ನೇ ಲೈನಿಗೆ 25 ಅಂದ್ರೆ 100 ಕೋಟಿ ರೂಪಾಯಿ. ಹೌದಲ್ರಿ ಚಂದ್ರಶೇಖರ್ ಅವ್ರು? ಮಾತಾಡ್ಬೇಕು. ಹೌದು ಸರ್. ಮತ್ತೆ ಯಾಕೆ ಮಾತಾಡಂಗಿಲ್ಲ? 4 ಲೆವೆಲ್ ಕಂಪ್ಲೀಟ್, 4 ಜನ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ. ಇದರ ಅರ್ಥ ನಾನು 5 ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 125 ಕೋಟಿ ಏನ್ರಿ? ಹೌದು. ನಾನು 6 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 150 ಕೋಟಿ ರೂಪಾಯಿ ಏನ್ರಿ? ಹೌದು. ನಾನು 10 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 250 ಕೋಟಿ ರೂಪಾಯಿ ಬರ್ತೈತೇನ್ರಿ? ಹೌದು. ನೀವು ಎಷ್ಟು ಜನ ಮಾಡ್ಬೇಕಾದ್ರೆ ಮಾಡ್ಬೋದು, ಆದ್ರೆ ಒಂದ್ ವ್ಯಕ್ತಿ ಕಂಪಲ್ಸರಿ 4 ಮಾಡ್ಲೇಬೇಕು. 5ನೇದು, 6ನೇದು, 10ನೇದು, 100ನೇದು ನಿಮ್ ಇಷ್ಟ. ನೀವು ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ಜಾಸ್ತಿ ಇನ್ಕಮ್ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 2ನೇದು, ನಮ್ಮ ಕಂಪನಿ ಒಳಗೆ ಒಂದು ಸರಿ ಬ್ಲೂ ಡೈಮಂಡ್ ಅಂದ್ರೆ 100 ಕೋಟಿ ರೂಪಾಯಿ ಗಳಿಸಿರಿ ತಗೊಳ್ರಿ. ಇಲ್ಲಿಗೆ ಮುಗಿಲಿಲ್ಲ. ಅಂತ ವ್ಯಕ್ತಿಗಳಿಗೆ ಮತ್ತೆ ನಾವು ರೀ ಎಂಟ್ರಿ ತಗೋತೀವಿ. ರೀ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಕೋಟಿ ಗಂಟ್ಲೆ ಇಲ್ಲ, ಮತ್ತು ನೀವು 2,790 ರೂಪಾಯಿ ಅಂದ್ರೆ $30 ಹಾಕಿ ಮತ್ತೆ ರೀ ಎಂಟ್ರಿ ತಗೋಬೇಕು. $30 ಹಾಕಿ ರೀ ಎಂಟ್ರಿ ತಗೊಂಡಾಗ ಮತ್ತೆ 1ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ $100, 2ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ $800, 3ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ $16,000, 4ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ 6 ಲಕ್ಷ, 5ನೇ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ ಮತ್ತೆ ನಿಮಗೆ $1 ಕೋಟಿ. ಈ ಪ್ರಕಾರ ರಿಪೀಟೆಡ್ಲಿ $30 ಹಾಕೋದು 100 ಕೋಟಿ ಗಳಿಸೋದು, $30 ಹಾಕೋದು 100 ಕೋಟಿ ಗಳಿಸೋದು, $30 ಹಾಕೋದು 100 ಕೋಟಿ ಗಳಿಸೋದು. ಈ ಪ್ರಕಾರ 1 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಸರಿ ಬೇಕಾದ್ರೆ ಗಳಿಸೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಸ್ ಸರ್. ಇದು 2ನೇ ದಾರಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಇದ್ರ ಜೊತೆಗೆ ಒಂದು ಸರಿ ನಮ್ಮ ಕಂಪನಿಗಳಿಗೆ ಯಾರು ಬ್ಲೂ ಡೈಮಂಡ್ ಆಗ್ತಾರ ಆ ವ್ಯಕ್ತಿಗಳಿಗೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ನಾವು ಕೌಂಟ್ ಮಾಡ್ತೀವಿ. ಏನಂತ ಕೌಂಟ್ ಮಾಡ್ತೀವಿ? ಬೋರ್ಡ್ ಆಫ್ ಡೈರೆಕ್ಟರ್. ಮುಂದೆ ನಮ್ಮ ಕಂಪನಿ ಒಳಗೆ ಏನ ಹೆಚ್ಚು ಕಡಿಮೆ ಮಾಡ್ಬೇಕಂದ್ರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆಗೆ ನಾವು ಡಿಸ್ಕಷನ್ ಮಾಡಿ ಎಲ್ಲರೂ ಎಸ್ ಅಂದ್ರೆ ಮಾತ್ರ ಮುಂದಿದ್ದು ಏನಾದ್ರು ಚೇಂಜಸ್ ಅನ್ನ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದ್ರ ಜೊತೆಗೆ ಯಾರು ನಮ್ಮ ಕಂಪನಿ ಒಳಗ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಜಾಯಿನ್ ಆಗ್ತಾರಲ್ಲ ಆ ವ್ಯಕ್ತಿಗಳಿಗೆ ಲೈಫ್ LT ಅಂದ್ರೆ ಲೈಫ್ ಟೈಮ್ ಫಾರಿನ್ ಟ್ರಿಪ್ ಅನ್ನ ಇಡ್ತೀವಿ. ಅದು ಪ್ರತಿ 6 ತಿಂಗಳಿಗೆ ಒಂದ್ಸರಿ A to Z ಕಂಪನಿ ಖರ್ಚಿನೊಳಗೆ ಇಡೀ ದುನಿಯಾನ ಸುತ್ತಿ ಬರ್ಬೋದು. ಅದೇ ಕಾರಣಕ್ಕನೆ ನಮ್ಮ ಕಂಪನಿ ಹೆಸರು ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಇಟ್ಟಿದ್ದು. ಗ್ಲೋಬಲ್ ವೆಲ್ತ್ ಅಂದ್ರೆ ಇಡೀ ದುನಿಯಾದೊಳಗೆ 193 ದೇಶದವು 193 ದೇಶನು ಸುತ್ತುವಂತ ಅವಕಾಶ ಐತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇಲ್ಲಿಗೆ ನನ್ನ ಒಂದು ಪ್ರೆಸೆಂಟೇಶನ್ ಮುಗಿತು. ಇವತ್ತಿಂದು ಇಲ್ಲಿಗೆ ಮುಗಿಸೋಣ. ಮುಂದೆ ಇವತ್ತಿನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗಾರ ಏನಾರು ಪ್ರಶ್ನೆಗಳಿದ್ರೆ ಕೇಳ್ರಿ. ಯಾರ್ದು ಏನೇ ಪ್ರಶ್ನೆ ಇದ್ರು ಕೇಳಬೇಕು. ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು
ಉತ್ತರ ಕೊಡಕ್ಕೆ ರೆಡಿ ಇದೀವಿ. ಯಾರಿಗೇನ ಪ್ರಶ್ನೆ ಇದ್ರೆ ಕೇಳ್ರಿ.